ಒಂದು ಅಟ್ರಾಕ್ಟಿವ್ ಬಂದು ಎಂಟ್ರೆನ್ಸ್ ಸರ್. ಕ್ಲೈಂಟ್ ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ನಮಗೆ 50% ಆಫ್ ದ ಪ್ಲಾಟ್ ಏರಿಯಾ ನಮಗೆ ಫುಲ್ ಓಪನ್ ಆಗಿರ್ಬೇಕು. ಪ್ಲಾಟ್ಸ್ ಇದ್ರೆ ಇಲ್ಲ ಸೈಟ್ಸ್ ಇದ್ರೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಟ್ರಸ್ಟೆಡ್ ಆಗಿರ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಶನ್ ಇರುತ್ತೆ ಈ ವಿಡಿಯೋದಲ್ಲಿ. ನಿಮಗೆ ಮೋರ್ ದೆನ್ 20 ಸ್ಲಾಬ್ಸ್ ಇರುತ್ತೆ ಸರ್. ಸೊ ಅಂದ್ರೆ ಕಸ್ಟಮರ್ ಇವಾಗ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದೀವಿ, ಕೆಲಸ ಆಗ್ತಿಲ್ಲ, ಪ್ರಾಜೆಕ್ಟ್ ಡಿಲೇ ಆಗ್ತಿದೆ. ಸೊ ಅವಾಗ ಅವ್ರಿಗೆ ಇನ್ಸೆಕ್ಯೂರಿಟಿ ಇರೋದಿಲ್ಲ ಸರ್. ಯಾಕೆ ಅಂತಂದ್ರೆ ನಾವು ಈಚ್ ಆಕ್ಟಿವಿಟಿ ಕೂಡ ಬಿಲ್ ರೈಸ್ ಮಾಡ್ತೀವಿ. ಸೊ ಆಫ್ಟರ್ ವರ್ಕ್ ಕಂಪ್ಲೀಷನ್ ಬಿಲ್ ರೈಸ್ ಮಾಡ್ತೀವಿ. ಕ್ಲೈಂಟ್ ಬಂದು ಏನಿದೆ ಚೆಕ್ ಮಾಡ್ಬಿಟ್ಟು ಬಿಲ್ ರೈಸ್ ಮಾಡೋ ತರ ಇರುತ್ತೆ. ಸೊ ನಾವ್ ಏನಿದೆ ಒಂದು ಹತ್ತರದ ಹೇಳ್ನಲ್ಲ ಮೋರ್ ದನ್ 20 ಸ್ಲಾಬ್ಸ್ ಇರುತ್ತೆ. ಎಲಿವೇಶನ್ ನೋಡಿದ್ರೆ ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ ಎರಡು ಸೈಡ್. ಅದಾದ್ಮೇಲೆ ಎಲಿವೇಶನ್ ಏನಿದೆ ವರ್ಟಿಕಲ್ ಪೋಸ್ಟ್ ಏನಿದೆ ಫ್ಯಾಬ್ರಿಕೇಶನ್ ಅದು ಎಲಿವೇಶನ್ ಪರ್ಪಸ್ ಕೊಡಿ. ಮತ್ತೆ ಗ್ಲಾಸ್ ರೈಲಿಂಗ್ ಬರುತ್ತೆ. ತುಂಬಾ ಕಡೆ ಬಂದ್ಬಿಟ್ಟು ಈ ಕನ್ಸ್ಟ್ರಕ್ಷನ್ ಗೆಲ್ಲ ಭಯ ಇರುತ್ತೆ. ಸೊ ಇವಾಗ ಕಾಸ್ಟ್ ಕೊಟ್ರೆ ಹೆಂಗ್ ಪ್ರಾಪರ್ ಆಗಿ ಟೈಮ್ ಮಾಡ್ಕೊಡ್ತಾರ, ಏನ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಕ್ವಾಲಿಟಿ ಹೆಂಗಿರುತ್ತೆ, ಸೊ ಆಮೇಲೆ ಒಂದು ಟ್ರಾನ್ಸ್ಪರೆನ್ಸಿನೇ ಇರಲ್ಲ. ಕರೆಕ್ಟ್. ಸೊ ಅದಕ್ಕೆಲ್ಲ ನೀವ್ ಏನ್ ಆನ್ಸರ್ ಮಾಡ್ತೀರಾ? 145 mm ಆ ತರ ನಾವು ರೈಸರ್ ಡಿವೈಡ್ ಮಾಡಿ 21 ಸ್ಟೆಪ್ಸ್ ಪ್ರೊವೈಡ್ ಮಾಡಿ. 21 ಸ್ಟೆಪ್ಸ್. ವಾಸ್ತುಲ್ ಯಾವ್ದು ಕಾಂಪ್ರಮೈಸ್ ಇಲ್ಲ. ಓಕೆ. ಕ್ವಾಲಿಟಿಲಿ ಯಾವ್ದು ಕಾಂಪ್ರಮೈಸ್ ಆಗದೆ ಈ ಸ್ಟಾರ್ಟಿಂಗ್ ಪ್ರೈಸ್ ನೀವು ಯಾವ್ದೇ ಪ್ಯಾಕೇಜ್ ಹೋದ್ರು ಕೂಡ ಕ್ವಾಲಿಟಿ ರಿಮೇನ್ ಸೇಮ್ ಕಾನ್ಸ್ಟೆಂಟ್ ನಮ್ಮ ಹತ್ರ. ಫುಟಿಂಗ್, ಸೊ ಫುಟಿಂಗ್ ಏನ್ ಪ್ರೋಸೆಸ್ ಇರುತ್ತೆ ಈ ತರ ಎಕ್ಸ್ಪ್ಲೇನ್ ಮಾಡಿ ನಾವೇನಿದೆ ಪ್ರೊಸೀಡ್ ಮಾಡ್ತೀವಿ. ಸೊ ಅವಾಗ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವಾಗ ಏನಾಗುತ್ತೆ ಕಸ್ಟಮರ್ಗು ನೆಕ್ಸ್ಟ್ ನಾವೇನೇ ಮಿಸ್ ಮಾಡಿದ್ರು ಕೂಡ ಅವರೇ ಕ್ವಶನ್ ಮಾಡತಾ ಇರುತ್ತೆ. ಇದು ನೋಡಿ ಸರ್. ಸರ್ ನೀವು ನಿಜ ಹೇಳ್ಬೇಕಂದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಗೂ ಅಷ್ಟೇ ಅಲ್ಲಿ ನಾವು ಟ್ರಾವೆಲ್ ಮಾಡೋ ಟೈಮಲ್ಲೂ ಸೊ ಹೊರ್ತು ಡಿಸ್ಕೌಂಟ್ ಕೇಳಿದ್ರು 4,05,000 ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು ಬೇರೆ ವರ್ಕೌಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಹಿಡನ್ ಟರ್ಮ್ಸ್ ಇಟ್ಬಿಟ್ಟು ಪ್ರಾಜೆಕ್ಟ್ ಅಂದ್ಮೇಲೆ ಅದನ್ನ ಬದಿಲ ಜಾಸ್ತಿ ಸರ್ಪ್ರೈಸ್ ಡಿಫರೆನ್ಸ್ ಕಾಸ್ಟ್ ಅಂತ ತರ. I think he is very good in terms of approach, and he gave very good suggestion as well, like inputs which you can see the output of the building. Probably it's in the finishing stage. All over Bangalore ನಾವು ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ಫ್ರಮ್ ಕಾನ್ಸೆಪ್ಟ್ ಟು ಕಂಪ್ಲೀಷನ್ ಗಂಟ ಸರ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯುವರ್ ಡ್ರೀಮ್. ನಾವು ಟ್ರಾನ್ಸ್ಪರೆನ್ಸಿ ಇದ್ದಾಗೇನೆ ಕ್ವಾಲಿಟಿನೂ ನಾವು ಮೇಂಟೈನ್ ಮಾಡಕ್ಕಾಗೋದು, ವರ್ಕು ಸ್ಮೂತ್ ಆಗಿ ನಡೆಯೋದು, ಪ್ರಾಜೆಕ್ಟ್ ಆನ್ ಟೈಮ್ ಡೆಲಿವರಿ ನಡೆಯೋದು. ಓಕೆ. ಸೊ ಏನಿದೆ ನಿಮ್ಗೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಬರುತ್ತೆ, ವ್ಯೂ ಬೇರೆ ಬರುತ್ತೆ, ಇಲ್ಲೊಂದು ಬಾಲ್ಕನಿ, ಇಲ್ಲಿಂದ ಒಂಥರ ನೀವು ಯೋಗ ಏನಾದ್ರು ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಡುಪ್ಲೆಕ್ಸ್ ಹೌಸ್ G+1+ ಹೆಡ್ ರೂಮ್ ಇರೋದು 30 ಸ್ಲಾಬ್ಸ್ ಇದೆ. 30 ಸ್ಲಾಬ್ಸ್ ಇದೆ. You're satisfied with this work? Very much satisfied. You would recommend to our subscribers? Obviously, please do reach out to him. And if you guys are looking out for a very good contractual, please AG Infrastructure is the good to go person that I can assure you at not only 100%, 200%. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಏನಿದೆ, ಮೌನವಾಗಿ ಬೆಳ್ಳಿ ಅಂತ ಮಾತಾಡಿ ಮೌನವಾಗಿ ಬಂಗಾರದಂತ ಕೆಲಸ ಮಾಡ್ಕೊಡ್ತೀವಿ ಅನ್ನೋ ಟ್ಯಾಗ್ ಲೈನ್ ಅಲ್ಲಿ ಮೆಗ್ನಿಫಿಸೆನ್ಸ್ ವಿತ್ ಟ್ರೂ ರಿಫ್ಲೆಕ್ಷನ್ ಅಂತ ನಮ್ಮ ಟ್ಯಾಗ್ ಲೈನ್ ಇರೋದು. ಸೂಪರ್ ಸರ್. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ಬಂದ್ಬಿಟ್ಟು ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೇಕು. ತುಂಬ ಜನ ಹತ್ರ ಬಂದ್ಬಿಟ್ಟು ಈ ಪ್ಲಾಟ್ಸ್ ಇಲ್ಲ ಅಂದರೆ ಸೈಟ್ಸ್ ಇರುತ್ತೆ. ಸೊ ನಿಮಗೆಲ್ಲ ಬಂದ್ಬಿಟ್ಟು ಒಂದು ಆಸೆ ಇರುತ್ತೆ, ನಾವು ಬಂದ್ಬಿಟ್ಟು ಒಂದು ಮನೆ ಕಟ್ಟಬೇಕು ಅಂತ. ಸೊ ಆ ಆಸೆನ ನೀವು ಬಂದ್ಬಿಟ್ಟು ಫುಲ್ಫಿಲ್ ಮಾಡೋಕ್ಕೆ ಸೊ ಇವತ್ತು ನಾವು ನಿಮ್ಮನ್ನ ಬಂದ್ಬಿಟ್ಟು ಕರ್ಕೊಂಡು ಬಂದಿರೋದು ಬಂದ್ಬಿಟ್ಟು AG Infrastructure ಅಂತ. ಸೊ ಇವ್ರು ಬಂದ್ಬಿಟ್ಟು ಸೊ ಬ್ಯಾಂಗ್ಳೂರ್ಸ್ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು. ಸೊ ಎಲ್ಲ ಥರ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಏನಾದರೂ ನಿಮ್ಮ ಪ್ಲಾಟ್ಸ್ ಇದ್ದರೆ ಇಲ್ಲ ಸೈಟ್ಸ್ ಇದ್ದರೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಟ್ರಸ್ಟೆಡ್ ಆಗಿರ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ ಇರುತ್ತೆ ಈ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ನಿಮ್ಮ ಮನೆ ಇರ್ಬೋದು, ಸೊ ಏನೇ ಒಂದು ಸೈಟ್ ಇರಬೇಕು, ನಿಮ್ಮ ಡ್ರೀಮ್ ಹೌಸ್ನ ನೀವು ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಅದನ್ನು ಬಂದ್ಬಿಟ್ಟು ಈ ಸತಿ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆಲ್ಲ ತುಂಬ ಜನ ಬಂದ್ಬಿಟ್ಟು ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲ ಬಂದ್ಬಿಟ್ಟು ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋನ ನೋಡಿ ನಿಮ್ಮ ಮನೆ ಕಟ್ಟಬೇಕಂದ್ರೆ ಈ ವಿಡಿಯೋ ಕಂಟಿನ್ಯೂ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಇವಾಗ ಸರ್ ಜೊತೆ ಇದ್ದಾರೆ, ಅವ್ರು ನಾನು ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ನಮ್ಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಏನೇನು ಪಾಯಿಂಟ್ಸ್ ಇದೆ. ಸೊ ಅದೆಲ್ಲ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀವಿ. ವಿಡಿಯೋ ಫುಲ್ಲಾಗಿ ನೋಡಿ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇವಾಗ ಸರ್ ಜೊತೆ ಇದ್ದಾರೆ. ಸರ್ ಬಂದ್ಬಿಟ್ಟು CEO ಈ ಕಂಪನಿದು ಫೌಂಡರು. ಸೊ ಅವ್ರು ನಾನು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಸರ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀವಿ ಸರ್. ನೀವು ಹೆಂಗಿದ್ದೀರಾ ಸರ್? ಸೂಪರ್ ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್? ಸರ್ ಫಸ್ಟು ನನ್ನ ಕಂಪ್ನಿ ನೇಮ್ ಬಂದು AG Infrastructure ಅಂದ್ಬಿಟ್ಟು. Okay. ಸೊ 13 years ಆಫ್ ಎಕ್ಸ್ಪೀರಿಯನ್ಸ್ ಐತೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಇಟ್ಸ್ ಟೋಟಲ್ ಇಲ್ಲಿ ಡಿಸೈನ್, ಕನ್ಸ್ಟ್ರಕ್ಷನ್ ಅಂಡ್ ಇಂಟೀರಿಯರ್ ಕಂಪನಿ. ಇಂಟೀರಿಯರ್ ಕಂಪನಿ. ಹೌದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬ್ಯಾಂಗ್ಳೂರ್ ನಾಗರಬಾವಿ ಸರ್. ಎಕ್ಸಾಕ್ಟ್ ನಾಗರಬಾವಿ ಪೋಸ್ಟ್ ಆಫೀಸ್ ಆಪೋಸಿಟ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ಓಕೆ. ನಿಮಗೆ ಇನ್ನೂ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ. ಆ ನಂಬರ್ಸ್ಗೆ ಕಾಲ್ ಮಾಡಿ ನೀವು ಎನ್ಕ್ವೈರೀಸ್ನ ಮಾಡ್ಕೊಬೋದು. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟಿರ್ತೀವಿ. ಸೊ ನೀವು ಆಫೀಸ್ಗೂ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಿಮ್ದು ಏನೇ ರಿಕ್ವೈರ್ಮೆಂಟ್ಸ್ ಇದೆ, ಏನೇ ಎನ್ಕ್ವೈರೀಸ್ ಇದ್ರು ಅಲ್ಲಿ ನೀವು ನೋಡ್ಕೊಬೋದು. ಸರ್ ಎಷ್ಟು ನೀವು ಕನ್ಸ್ಟ್ರಕ್ಷನ್ಸ್ ಮಾಡಿದ್ದೀರಾ ಲೈಕ್ ಆಲ್ ಓವರ್ ಬ್ಯಾಂಗ್ಳೂರ್? ಸರ್ ಟಿಲ್ ನಾವು ಇವಾಗ ನಾವು 28 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಡಿಸೈನ್ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಸೊ ಓವರ್ ಆಲ್ ಬ್ಯಾಂಗ್ಳೂರ್ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಸೊ ಟೋಟಲಿ ಇದು ಏನಿದೆ ಕಾನ್ಸೆಪ್ಟ್ ಕಂಪ್ಲೀಷನ್ ಗಂಟ ಎಂಡ್ ಟು ಎಂಡ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ಎಲ್ಲ ಏನೇ ಇದ್ರು ಸರ್ವಿಸಸ್ ಆಲ್ ಓವರ್ ಬ್ಯಾಂಗ್ಳೂರ್ ನಾವು ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ಎಂಡ್ ಟು ಎಂಡ್ ಫ್ರಮ್ ಕಾನ್ಸೆಪ್ಟ್ ಕಂಪ್ಲೀಷನ್ ಗಂಟ ಸರ್ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯುವರ್ ಡ್ರೀಮ್ ಹೋಮ್ ಸರ್. ಓಕೆ ಸರ್, ನಾವು ಬಂದ್ಬಿಟ್ಟು ಇಲ್ಲಿ ಏನಕ್ಕೆ ವಿಡಿಯೋ
ಮಾಡಕ್ ಬಂದ್ವಿ ಅಂದ್ರೆ ಸೊ ತುಂಬಾ ಕಡೆ ಬಂದ್ಬಿಟ್ಟು ಈ ಕನ್ಸ್ಟ್ರಕ್ಷನ್ಗೆಲ್ಲ ಭಯ ಇರುತ್ತೆ. ಸೊ ಇವಾಗ ಕಾಸು ಕೊಟ್ಟರೆ ಹೆಂಗೆ ಪ್ರಾಪರಾಗಿ ಟೈಮ್ ಮಾಡ್ಕೊಡ್ತಾರ, ಏನು ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಕ್ವಾಲಿಟಿ ಹೆಂಗಿರುತ್ತೆ, ಸೊ ಆಮೇಲೆ ಒಂದು ಟ್ರಾನ್ಸ್ಪರೆನ್ಸಿನೇ ಇರಲ್ಲ. Correct. ಸೊ ಅದಕ್ಕೆಲ್ಲ ನೀವೇನು ಆನ್ಸರ್ ಮಾಡ್ತೀರಾ? ಸೊ ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಆಗಿ ಕಾಮನ್ ಆಗಿ ಯಾರಾದರೂ ಇವಾಗ ನಂದೇ ಒಂದು ಸೈಟ್ ಇದ್ರೆ ಈ ಕನ್ಸ್ಟ್ರಕ್ಷನ್ ನಾನು ಬಿಲ್ಡ್ ಮಾಡ್ಬೇಕಂದ್ರೆ ನನಗೂ ಈ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಏನು ಸಿಮೆಂಟ್ ಯೂಸ್ ಮಾಡ್ತಾರೆ, ಯಾವ ಥರ ಕ್ವಾಲಿಟಿಯಲ್ಲಿ ಈ ಹೌಸ್ನ ಬಿಲ್ಡ್ ಮಾಡ್ತಾರೆ. ಸೊ ಆಮೇಲೆ ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ದುಡ್ದಿರ್ತೀವಿ, ನಾವು ಮಿಡಿಲ್ ಕ್ಲಾಸೇ, ಎಲ್ಲ ಕಷ್ಟಪಟ್ಟು ಒಂದು 50 lakhs 40 lakhs ದುಡ್ದಿರ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಕರೆಕ್ಟಾಗಿ ಇರಬೇಕು, ರೈಟಾಗಿ ನಾವು ಬಂದ್ಬಿಟ್ಟು ವೈಸಾಗಿ ಅಮೌಂಟ್ನ ಸ್ಪೆಂಡ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಬಂದರೆ ಎಸ್ಪೆಷಲಿ ಈ ಥರ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ರೆ, ಸೊ ಅದಕ್ಕೆಲ್ಲ ನೀವೇನು ಆನ್ಸರ್ ಮಾಡ್ತೀರಾ ಸರ್? ನಮ್ಮ ವ್ಯೂವರ್ಸ್ ಕಡೆಯಿಂದಾನೇ ಈ ಕ್ವಶನ್ಸ್ ಅಲ್ಲ ಸರ್. ಹೌದು, ಇವಾಗ ನಿಮಗೆ ಬೇಸ್ಡ್ ಆನ್ ಏನು ಪ್ರೈಸ್, ಇವಾಗ ಕಸ್ಟಮರ್ ಏನಿದೆ ಎನ್ಕ್ವೈರಿ ಮಾಡ್ತಾರೆ, ಡೈರೆಕ್ಟ್ ಏನಿದೆ ಏನು ಪ್ರೈಸಿಂಗ್ ಮಾಡ್ತೀರಾ ಅಂತಾರೆ. ಸೊ ಓವರ್ ಆಲ್ ಪ್ರೈಸಿಂಗ್ ಏನಿದೆ, ಸೊ ಓವರ್ ಆಲ್ ಡಿಪೆಂಡ್ ಆನ್ ರಿಕ್ವೈರ್ಮೆಂಟ್ ಮೇಲೆ ಇರುತ್ತೆ. ಓಕೆ. ಸೊ ಇವಾಗ ನಮ್ದು ಕಾಸ್ಟಿಂಗ್ ವೈಸ್ ಬಂದಾಗ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ 1519 rupees per square feet ಇಂದ ಇದೆ. 1590 rupees 599 rupees 599 rupees per square feet ಸ್ಟಾರ್ಟಿಂಗ್ ಪ್ರೈಸ್. ಸೊ ಅಲ್ಲಿಂದ ಇರುತ್ತೆ. ಸೊ ಅದ್ರಲ್ಲಿ ಎಲ್ಲ ಏನಿದೆ ನಿಮ್ಗೆ ಏನಿದೆ ಡೀಟೇಲ್ಸ್, ಈಚ್ ಐಟಮ್ದು ನಿಮಗೆ ಪ್ರೈಸ್ ಎಲ್ಲ ಸೆಟ್ ಮಾಡಿರ್ತೀವಿ. ಸೊ ಅದೇ ತರ ನಿಮಗೆ ಟೋಟಲ್ ಓವರ್ ಆಲ್ 5 packages ಇದೆ. ಸೊ ನಮ್ಗೆ ಫಸ್ಟ್ ಏನಿದೆ ಅಪ್ರೋಚ್ ಮಾಡಿದಾಗ ನಿಮ್ಗೆ ಏನಿದೆ ನಾವು ಪ್ಯಾಕೇಜ್ ಡೀಟೇಲ್ಸ್ ಶೇರ್ ಮಾಡಿ. ಸೊ ಟೆಂಟೇಟಿವ್ ಕೊಟೇಶನ್ ರಿಕ್ವೈರ್ಮೆಂಟ್ ಏನಿದೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಮೇಲೆ ಟೆಂಟೇಟಿವ್ ಕೊಟೇಶನ್ ಪ್ರೊವೈಡ್, ನೆಕ್ಸ್ಟ್ ಏನಿದೆ ಫರ್ದರ್ ಪ್ರೊಸೆಸ್ ಏನಿದೆ ಕ್ಯಾರಿ ಔಟ್ ಮಾಡ್ತೀವಿ ಸರ್. ಮಾಡ್ತೀರಾ? ಓಕೆ. ನೆಕ್ಸ್ಟ್ ಕ್ವಾಲಿಟಿ ಅಂತ ಬಂದ್ರೆ ಸರ್ ಇವಾಗ ಆಸ್ ಎನ್ ಇವಾಗ ಕ್ಲೈಂಟ್ ನೀವೇ ತರ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಸರ್ ಅದೇ ಇವಾಗ ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ಕನ್ಸ್ಟ್ರಕ್ಷನ್ ಕೊಟ್ರೆ ನನಗೆ ಸ್ವಲ್ಪ ಇದು ಇರುತ್ತೆ. ಫಸ್ಟ್ ಏನಿದೆ ಪ್ರೈಸಿಂಗ್ ಅಂತ ಪ್ರೈಸಿಂಗ್ ಇರುತ್ತೆ. ಇವಾಗ ಬೇರೆ ಕಂಪೇರ್ ಮಾಡಿದ್ರೆ ಪ್ರೈಸಿಂಗ್ ಹೆಂಗಿರುತ್ತೆ ಅಂತ ಪ್ರೈಸಿಂಗ್ ಒಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸಿಂಗ್ ಒಂದು ಕಂಪ್ಲೀಟ್ ಮಾಡೋದು. ಇವಾಗ ಪ್ರೈಸಿಂಗ್ ಹೇಳಿದಾಗ ನಾನು 1519 rupees per square feet ಇಂದ ಇದೆ ಸ್ಟಾರ್ಟಿಂಗ್ ಪ್ರೈಸ್. ಸೊ ಕಾಂಪಿಟೇಟಿವ್ ಪ್ರೈಸ್, ಸೊ ಏನಿದೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಕನ್ಸ್ಟ್ರಕ್ಷನ್ ಪ್ರೈಸ್ ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ, ಬಟ್ ನಾವು ಕ್ವಾಲಿಟಿಲಿ ಯಾವುದು ಕಾಂಪ್ರಮೈಸ್ ಆಗದೆ ಈ ಸ್ಟಾರ್ಟಿಂಗ್ ಪ್ರೈಸ್ ನೀವು ಯಾವುದೇ ಪ್ಯಾಕೇಜ್ಗೆ ಹೋದ್ರು ಕೂಡ ಕ್ವಾಲಿಟಿ ರಿಮೇನ್ ಸೇಮ್ ಕಾನ್ಸ್ಟೆಂಟ್ ನಮ್ಮ ಹತ್ರ. ಸೊ ಏನಂದ್ರೆ ಪ್ಯಾಕೇಜ್ ಅಲ್ಲಿ ಏನಂದ್ರೆ ಬ್ರ್ಯಾಂಡ್ ವೈಸ್ ಕಾಸ್ಟ್ ವೈಸ್ ಏನ್ ಸೆಟ್ ಮಾಡಿರ್ತೀವಿ ಈಚ್ ಐಟಮ್ ಅದು ಮಾತ್ರ ವೇರಿ ಇರುತ್ತೆ ಹೊರತು ನೀವು ಕ್ವಾಲಿಟಿ ವೈಸ್ ಅಲ್ಲಿ ಯಾವುದು ನಾವು ಕಾಂಪ್ರಮೈಸ್ ಆಗಲ್ಲ. ಸೊ ಬೇಸಿಕಲಿ ಐ ಆಮ್ ಎ ಸಿವಿಲ್ ಇಂಜಿನಿಯರ್, 13 years ಎಕ್ಸ್ಪೀರಿಯನ್ಸ್ ಐತೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಲಿ. ಆಸ್ ಎನ್ ಇಂಜಿನಿಯರ್ ಆಗ್ಬಿಟ್ಟು ಸೊ ಓನ್ಲಿ ನಾಟ್ ಇನ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಥವಾ ಮನಿ ಪಾಯಿಂಟ್ ಆಫ್ ವ್ಯೂಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿ ಬಿಸ್ನೆಸ್ ಆ ಥರ ನಮ್ಗೆ ರಿಕ್ವೈರ್ಮೆಂಟ್ ಇಲ್ಲ. ಸೊ ನಮ್ದೇನಿದೆ ಸರ್ವಿಸ್ ಪ್ರೊವೈಡರು, ಹಾನೆಸ್ಟಿ ಏನಿರುತ್ತೆ, ಟ್ರಸ್ಟೆಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ನಮ್ದು ಸರ್. ಸೊ ಹಾಗೆ ಕ್ವಾಲಿಟಿಯಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಿದೆ. ಇವಾಗ ನೀವೇನು ನಮ್ದು ಆನ್ಗೋಯಿಂಗ್ ಪ್ರಾಜೆಕ್ಟ್ ನೋಡ್ತಿರ್ಬೋದು. ಸೊ ಇದು ಆಲ್ಮೋಸ್ಟ್ ಏನಿದೆ ಬ್ಯಾಂಗ್ಳೂರ್ ರೂರಲ್ಲಿ ಇರೋದು ಪ್ರಾಜೆಕ್ಟ್. ಕ್ವಾಲಿಟಿ ನೀವು ಒಳಗೆ ಟೂರ್ ಮಾಡ್ದಂಗೆ ನೀವು ನೋಡ್ಬೋದು. ಸೊ ಇದು ಬೇಸಿಕ್ ಪ್ಯಾಕೇಜ್ ಅಲ್ಲಿ ನಡೀತಿರೋದು ಪ್ರಾಜೆಕ್ಟ್. 47 lakhs ಪ್ರಾಜೆಕ್ಟ್ ಕಾಸ್ಟ್ ಇದೆ ವಿತೌಟ್ ಇಂಟೀರಿಯರ್ ಕ್ಲಿಯರ್. 47 ಓನ್ಲಿ ಫಾರ್ ದ ಕನ್ಸ್ಟ್ರಕ್ಷನ್, ಅಂದ್ರೆ ನಿಮಗೆ ಟಿಲ್ ಡೋರ್ ಶಟರ್ ಫಿಕ್ಸ್ ಆಗಿ ಕೀ ಹ್ಯಾಂಡ್ ಓವರ್ ಆಗಂಟ. ಸೊ ಇಂಟೀರಿಯರ್ ಬಿಟ್ಟಿರೋದು. ಸೊ ನೆಕ್ಸ್ಟ್ ಪ್ರೈಸಿಂಗ್ ಆಯ್ತು ಸರ್. ಸೆಕೆಂಡ್ ಬಂದ್ಬಿಟ್ಟು ಕ್ವಾಲಿಟಿ. ಸೊ ಕ್ವಾಲಿಟಿಲಿ ಹೇಳಿದ್ನಲ್ಲ ಸರ್, ನಾವು ಬೇಸ್ಡ್ ಆನ್ ಯಾವುದೇ ಪ್ಯಾಕೇಜ್ ಹೋದ್ರು ಕ್ವಾಲಿಟಿ ರಿಮೇನ್ ಸೇಮ್ ಇರುತ್ತೆ. ಕ್ವಾಲಿಟಿಲಿ ಯಾವುದು ಕಾಂಪ್ರಮೈಸ್ ಇರಲ್ಲ. ಮತ್ತೆ ಏನಂದ್ರೆ ಮಧ್ಯದಲ್ಲಿ ಇವಾಗ ಕಸ್ಟಮರ್ಗೂ ಏನಾಗುತ್ತೆ, ಸೊ ಇವಾಗ ದುಡ್ಡು ಕೊಟ್ಬಿಟ್ಟಿರ್ತಾರೆ. ಸೊ ಪ್ರಾಜೆಕ್ಟ್ ಏನಿದೆ ಆನ್ ಟೈಮ್ ನಡೀತಿರೋದಿಲ್ಲ, ಕ್ವಾಲಿಟಿನೂ ಮೇಂಟೈನ್ ಆಗ್ತಿರಲ್ಲ. ಒಂದ್ ಒಳ್ಳೆ ಡೇಟ್ ಫಿಕ್ಸ್ ಮಾಡಿರ್ತಾರೆ ಹೌಸ್ ವಾರ್ಮಿಂಗ್ಗೆ, ಆ ಡೇಟ್ ಅಚೀವ್ ಮಾಡಕ್ಕಾಗಲ್ಲ ಬಿಲ್ಡರ್ಗೆ. ಸೊ ಅದೆಲ್ಲ ಏನಿದೆ ಇಶ್ಯೂಸ್ಗಳು ಏನಿರುತ್ತೆ ಅದನ್ನ ನಾನು ಮಾತ್ರ ಇರೋದಿಲ್ಲ ಸರ್. ಸೊ ಅದು ಏನಿದೆ ನಿಮ್ಗೆ ಕ್ವಾಲಿಟಿಲಿ ಯಾವಾಗ ಕಾಂಪ್ರಮೈಸ್ ಆಗ್ತಾರೆ ಅಂತ ಅಂದಾಗ ಟ್ರಾನ್ಸ್ಪರೆನ್ಸಿ ಇಲ್ದಾಗ. ಸೊ ಹಾಗಾಗಿ ಕ್ವಾಲಿಟಿಲಿ ಯಾವ್ದು ಈಚ್ ಕ್ವಾಲಿಟಿದು ಏನಿದೆ ಮೆಟೀರಿಯಲ್ದು ನಿಮ್ಗೆ ತೋರಿಸ್ಬಿಟ್ಟೇನೆ ಕನ್ಫರ್ಮೇಶನ್ ಆಫ್ಟರ್ ಟೇಕಿಂಗ್ ಕನ್ಫರ್ಮೇಶನ್ ಫ್ರಮ್ ದ ಕ್ಲೈಂಟ್ ನಾವೇನಿದೆ ಪ್ರೊಸೀಡ್ ಮಾಡ್ತೀರಾ. ಸೊ ಕ್ವಾಲಿಟಿ, ಸೊ ಹಂಗೆ ಯಾವುದೇ ಆಗಲಿ ವುಡ್ ಸೆಲೆಕ್ಷನ್ಗಾಗಲಿ, ಟೈಲ್, ಗ್ರಾನೈಟ್ ಆಗಲಿ, ಡೋರ್ಗಾಗಲಿ, ಸೊ ಫ್ಯಾಬ್ರಿಕೇಶನ್ ವರ್ಕು ಡಿಸೈನ್ ಎಲ್ಲ ತೋರಿಸ್ಬಿಟ್ಟೇನೆ ಸೆಕ್ಷನ್ ಎಲ್ಲ ಸ್ಪೆಸಿಫಿಕೇಶನ್ ಎಲ್ಲ ಮೆನ್ಷನ್ ಮಾಡಿ, ಮತ್ತು ಮೋರ್ ಓವರ್ ಮೆಥಾಡಾಲಜಿ ಸರ್. ಬೇರೆದಲ್ಲಿ ಏನಾಗುತ್ತೆ, ಓಕೆ ಪ್ರಾಜೆಕ್ಟ್ ಕಾಸ್ಟ್ ಒಂದು ಅಗ್ರಿಮೆಂಟ್ ಆಗುತ್ತೆ, ಎಕ್ಸಿಕ್ಯೂಷನ್ ಮಾಡ್ತಿರ್ತಾರೆ, ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ನಾಟ್ ಬರೀ ಅಷ್ಟೇ ಅಲ್ಲ, ನಮ್ದು ಏನು ಈಚ್ ಆಕ್ಟಿವಿಟಿ ಏನಿರುತ್ತೆ ಮೆಥಾಡಾಲಜಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಬಿಫೋರ್ ಎಕ್ಸಿಕ್ಯೂಟಿಂಗ್ ಕ್ಲೈಂಟ್ಗೆ. ಈ ತರ ಎಕ್ಸಾಂಪಲ್ ಫುಟ್ಟಿಂಗ್, ಸೊ ಫುಟ್ಟಿಂಗ್ ಏನ್ ಪ್ರೊಸೆಸ್ ಇರುತ್ತೆ ಈ ತರ ಎಕ್ಸ್ಪ್ಲೇನ್ ಮಾಡಿ ನಾವೇನಿದೆ ಪ್ರೊಸೀಡ್ ಮಾಡ್ತೀವಿ. ಸೊ ಅವಾಗ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವಾಗ ಏನಾಗುತ್ತೆ ಕಸ್ಟಮರ್ಗು ನೆಕ್ಸ್ಟ್ ನಾವೇನೇ ಮಿಸ್ ಮಾಡಿದ್ರು ಕೂಡ ಅವರೇ ಕ್ವಶನ್ ಮಾಡತ್ತಾ ಇರುತ್ತೆ. ಸೊ ನಮ್ಮ ಹತ್ರ ಅವ್ರು ಒಂದ್ ಮನೆ ಕಟ್ಟಿದ್ರು ಕೂಡ ಸೊ ನೆಕ್ಸ್ಟ್ ಅವರೇ ಯಾರ್ದು ರಿಲೇಟಿವ್ ಅಲ್ಲಿ ಮನೆ ಕಟ್ಟಿದ್ರು ಅವರೇ ಹೋಗಿ ಕ್ವೈರಿ ರೈಸ್ ಮಾಡ್ಬೋದು. ಸೊ ಇದು ಕ್ವಾಲಿಟಿ. ಸೊ ಅಷ್ಟು ನಾವು ನಾಲೆಜ್ ಗೇನ್ ಏನಿದೆ ಪ್ರೊವೈಡ್ ಮಾಡಿರ್ತೀವಿ ಯಾರಿಗೆ ಕಸ್ಟಮರ್ಗೆ ಪ್ರೊವೈಡ್ ಮಾಡಿರ್ತೀವಿ. ಕ್ವಾಲಿಟಿ ಆಯ್ತು ಸರ್. ನೆಕ್ಸ್ಟ್ ಏನಂದ್ರೆ ಟ್ರಾನ್ಸ್ಪರೆನ್ಸಿ. ಮೋರ್ ಓವರ್ ಇಟ್ ಈಸ್ ಅ ಮೇಜರ್ ಫ್ಯಾಕ್ಟರ್ ಟ್ರಾನ್ಸ್ಪರೆನ್ಸಿ ನಾನು ಹೇಳೋದು ಸರ್. ಯಾಕೆ ಅಂತಂದ್ರೆ ಸೊ ಕನ್ಸ್ಟ್ರಕ್ಷನ್ ಅಂದ್ರೆ 6 months to 1 year ನಾವೇನಿದೆ ಕನ್ಸ್ಟ್ರಕ್ಷನ್ ಅನ್ನೋದು ಅದೊಂದು ಜರ್ನಿ ಸರ್. ಆ 6 months to 1 year ನಾವು ಕಸ್ಟಮರ್ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸೊ ಆ ಟ್ರಾವೆಲ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಕಸ್ಟಮರ್ ಏನಕ್ಕೆ ಬಿಲ್ಡರ್ ಕೊಡ್ತಾನೆ ಸ್ಟ್ರೆಸ್ ಫ್ರೀ ಕನ್ಸ್ಟ್ರಕ್ಷನ್ ಅಂತ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ನಮಗೂ ಪ್ರಾಜೆಕ್ಟ್ ಮಾಡೋ ಟೈಮಲ್ಲಿ ಎಕ್ಸಿಕ್ಯೂಷನ್ ನಮಗೂ ಏನು ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ರೆ ಟ್ರಾನ್ಸ್ಪರೆನ್ಸಿ ಬಿಫೋರ್ ಅಗ್ರಿಮೆಂಟ್ ಏನಿರುತ್ತೆ
ಸೊ ಇನ್ಕ್ಲೂಷನ್ಸ್ ಆಗಲಿ ಎಕ್ಸ್ಕ್ಲೂಷನ್ಸ್ ಆಗಲಿ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಸೊ ಅದಾದ್ಮೇಲೂ ಟ್ರಾನ್ಸ್ಪರೆನ್ಸಿ ಇದ್ದಾಗೇನೆ ಕ್ವಾಲಿಟಿನೂ ನಾವು ಮೇಂಟೈನ್ ಮಾಡೋಕ್ಕಾಗೋದು, ವರ್ಕು ಸ್ಮೂತಾಗಿ ನಡೆಯೋದು, ಪ್ರಾಜೆಕ್ಟು ಆನ್ ಟೈಮ್ ಡೆಲಿವರಿ ನಡೆಯೋದು. ಓಕೆ. ಸೊ ಟ್ರಾನ್ಸ್ಪರೆನ್ಸಿ ಇಲ್ದಾಗ ಏನಾಗುತ್ತೆ, ಬರೀ ನಾವು ಓಕೆ ಏನೋ ಒಂದು ಕಮ್ಮಿ ಪ್ರೈಸ್ ಕಸ್ಟಮರ್ ಡಿಸ್ಕೌಂಟ್ ಕೇಳಿದ್ರು, ಒಂದು 4 lakh 5 ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು ಬೇರೆಲ್ಲ ವರ್ಕೌಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಹಿಡನ್ ಟರ್ಮ್ಸ್ ಇಟ್ಬಿಟ್ಟು ಪ್ರಾಜೆಕ್ಟ್ ಅಂದ್ಮೇಲೆ ಅದನ್ನ ಬದಿಲ ಜಾಸ್ತಿ ಸರ್ಪ್ರೈಸ್ ಡಿಫ್ರೆನ್ಸ್ ಕಾಸ್ಟ್ ಅಂತ ತರೋದು. ಇವಾಗ ಕಸ್ಟಮರ್ ಅಂದಾಗ ಎಲ್ಲ ಮಿಡ್ಲ್ ಕ್ಲಾಸ್ ಏನಾಗಿರುತ್ತೆ ಅಂದ್ರೆ ಒಂದು ಅಮೌಂಟ್ ಸೆಟ್ ಮಾಡಿರ್ತಾರೆ, ಸೇವ್ ಮಾಡಿರ್ತಾರೆ, ಇಟ್ಕೊಂಡಿರ್ತಾರೆ. ಸೊ ಆ ಈಚ್ ₹1 ನಾವೆಲ್ಲೂ ಮೋಸ ಆಗದೆ ಇರಂಗೆ ನಾವು ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ. ಮತ್ತೆ ಆ ತರ ಇದ್ದಾಗ ಏನಾದ್ರು ಎಕ್ಸೀಡ್ ಆಗ್ತಿದೆ ಅಂದ್ರೆ ಯಾವಾಗ ಎಕ್ಸೀಡ್ ಆಗುತ್ತೆ ಅಂತಂದ್ರೆ ನಾವು ಪ್ಯಾಕೇಜ್ ಏನೇನು ಮೆನ್ಷನ್ ಮಾಡಿರ್ತೀವಿ ಪ್ರೈಸಿಂಗು, ಅದು ಸೆಲೆಕ್ಷನ್ಗೆ ಹೋದಾಗ ಅದಕ್ಕಿಂತ ಏನಾದ್ರು ಜಾಸ್ತಿ ಸೆಲೆಕ್ಟ್ ಮಾಡಿದಾಗ ಮಾತ್ರ ಆ ಡಿಫ್ರೆನ್ಸ್ ಅವು ಮೊದಲೇ ನಾವು ಕನ್ಫರ್ಮೇಶನ್ ತಗೊಂತೀವಿ. ಇಷ್ಟು ಬರ್ತಿದೆ ನಮ್ದು ಏನಿದೆ ನಮ್ಮ ಕಾಸ್ಟ್, ನಿಮ್ ಕಾಸ್ಟ್ ಇಷ್ಟಿದೆ, ಸೊ ಡಿಫ್ರೆನ್ಸ್ ಓಕೆ ಪ್ರೊಸೀಡ್ ಮಾಡೋಣ. ಆಮೇಲೆ ಸೊ ಈ ತರ ಕನ್ಫರ್ಮೇಶನ್ ತಗೊಂಡ್ಮೇಲೆ ಪ್ರೊಕ್ಯೂರ್ಮೆಂಟ್ ಮಾಡಿ ನಾವೇನಿದೆ ಪ್ರೊಸೀಡ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಆಫ್ ದ ಸೈಟ್ ಇವಾಗ ಅರ್ಧ ಮನೆ ನೀವು ಕಟ್ಟಿದೀರಾ ಅನ್ಕೊಳ್ಳಿ, ಇವಾಗ ನಾನು ಬಂದು ಸುಮ್ಮನೆ ನೋಡ್ತೀನಿ, ಇಲ್ಲ ನನಗೆ ಇದರಲ್ಲಿ ಸ್ವಲ್ಪ ಚೇಂಜಸ್ ಬೇಕು, ಸ್ವಲ್ಪ ಇನೋವೇಟಿವ್ ಆಗಿ ಕಸ್ಟಮೈಸೇಷನ್ ಮಾಡ್ಬೋದು ಇದ್ದೇ ಇರುತ್ತೆ ಸರ್. ಯಾವ ಪ್ಯಾಕೇಜ್ ಹೋದ್ರು ಕೂಡ ನೀವು ಬೇಸಿಕ್ ಪ್ಯಾಕೇಜ್ ಹೋಗಿ, ಸೊ ಅದಾದ್ಮೇಲೆ ಈ ಬೇರೆ ಪರ್ಟಿಕ್ಯುಲರ್ ಐಟಮ್ ನೀವೇನಾದ್ರು ಕಸ್ಟಮೈಸ್ ಮಾಡ್ಕೊಂತೀರ ಅಂತ ಆಪ್ಷನ್ಸ್ ಇದೆ ಸರ್. ಆಪ್ಷನ್ಸ್ ಅವಾಗೆ ನೀವು ಅಟ್ ದಟ್ ಸೇಮ್ ಟೈಮ್ ಅಲ್ಲಿ ನಿಮ್ಗೆ ಏನಿದೆ ಕಾಸ್ಟಿಂಗ್ ಕೊಡ್ತೀವಿ. ಸೊ ಅಪ್ರೂವ್ ಮಾಡಿದ್ರೆ ನೀವು ಪ್ರೊಸೀಡ್ ಮಾಡ್ತೀವಿ. ಸೊ ಎಲ್ಲ ಯಾವ್ದೇ ನೀವು ಅಪ್ರೂವಲ್ ಆಗದೆ ಕೆಲಸ ಮಾಡಾದ್ಮೇಲೆ ಸರ್ ಇದು ಎಕ್ಸ್ಟ್ರಾ ಆಗಿದೆ, ಅದೇ ಸರ್ಪ್ರೈಸ್ ಡಿಫರೆನ್ಸ್ ಕಾಸ್ಟ್, ಅದೇ ಹೇಳಿದ್ ನಾ ಟ್ರಾನ್ಸ್ಪರೆನ್ಸಿ ಅಂತ. ಸೊ ಆ ಟ್ರಾನ್ಸ್ಪರೆನ್ಸಿ ಖಂಡಿತ ನಮ್ದು ಬಿಫೋರ್ ಅಗ್ರಿಮೆಂಟ್ ನಿಮ್ಗೆ ಈಚ್ ಅಂಡ್ ಐಟಮ್ ಎಲ್ಲ ಕ್ಲಿಯರ್ ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಆ ಪ್ರಾಜೆಕ್ಟ್ ನಾವು ಏನು ಎಕ್ಸಿಕ್ಯೂಟ್ ಮಾಡಿದ್ರೆ ಮಧ್ಯದಲ್ಲಿ ನಮಗೂ ಏನಿದೆ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಸೊ ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗೆ ಏನಾಗುತ್ತೆ, ಪ್ರಾಜೆಕ್ಟ್ ಎಫೆಕ್ಟ್ ಆಗೋದು. ಸೊ ಏನಿದೆ ಆನ್ ಟೈಮ್ ಡೆಲಿವರ್ ಆಗಲ್ಲ. ಸೊ ಈ ತರ ಹಂಗಾಗಿ ಟ್ರಾನ್ಸ್ಪರೆನ್ಸಿ ಇದು ಮೇಜರ್ ಫ್ಯಾಕ್ಟರ್. ಸೊ ಅದು ನಿಮ್ಗೆ ನಾವು ಬಿಫೋರ್ ಅಗ್ರಿಮೆಂಟ್ ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಪ್ರೊಸೀಡ್ ಮಾಡೋದು ಸರ್. ಓಕೆ. ಸೊ ಆಮೇಲೆ ಲಾಸ್ಟ್ ಒಂದು ಪಾಯಿಂಟ್ ಇದೆ ಸರ್, ಆನ್ ಟೈಮ್ ಡೆಲಿವರಿ ಮಾಡೋದು ಸರ್. ಇನ್ನೊಂದು ಏನಂದ್ರೆ ನೀವು ಏನಿದೆ ಕಸ್ಟಮರ್ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿರ್ತಾರೆ, ಅದ್ರಲ್ಲಿ ಆಗ್ಬೇಕು. ಸೊ ಆನ್ ಟೈಮ್ ಡೆಲಿವರಿ ಅಂತ ಅಂದಾಗ ಬರೀ ಬಿಲ್ಡರ್ದೇ ಇಲ್ಲ ಸರ್, ಕಸ್ಟಮರ್ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಯಾವ ತರ ಅಂತಂದ್ರೆ ಸೆಲೆಕ್ಷನ್ ಅಲ್ಲಿ. ಸೊ ಯಾವ ತರ ಸೆಲೆಕ್ಷನ್ ಈ ಒಂದೊಂದು ಐಟಮ್ ಕೂಡ ಫಾರ್ ಎಕ್ಸಾಂಪಲ್ ನೀವು ಟೈಲ್ ಸೆಲೆಕ್ಷನ್ಗೆ ಹೋಗ್ತೀರಾ, ಟೈಲ್ ಸೆಲೆಕ್ಷನ್ ಒಂದು ಸ್ವಲ್ಪ ಬೇಗ ಕನ್ಫರ್ಮ್ ಮಾಡಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿ ಆ ತರ ಎಲ್ಲ ಡಿಪೆಂಡೆನ್ಸಿ ಇರುತ್ತೆ ಈಚ್ ಐಟಮ್ದು ಕೂಡ. ಸೊ ಆನ್ ಟೈಮ್ ಡೆಲಿವರಿ ಅದೇ ತರ ಕಸ್ಟಮರ್ ಕಡೆಯಿಂದ ನಮ್ಗೆ ಸಪೋರ್ಟ್ ಬೇಕು ಇನ್ ಟರ್ಮ್ಸ್ ಆಫ್ ಸೆಲೆಕ್ಷನ್ ಕನ್ಫರ್ಮೇಶನ್ಗೋಸ್ಕರ ಮಾತ್ರ. ಸೊ ಅವಾಗ ಆನ್ ಟೈಮ್ ಡೆಲಿವರಿ ಖಂಡಿತ ಆನ್ ಟೈಮ್ ಡೆಲಿವರಿ ಇರುತ್ತೆ. ಸೊ ಇನ್ನೊಂದು ಏನಕ್ಕಂದ್ರೆ ಆನ್ ಟೈಮ್ ಡೆಲಿವರಿ ಅಂದ್ರೆ ನಮ್ದು ಡೈರೆಕ್ಟ್ ಬಿಸ್ನೆಸ್ ಟು ಕಸ್ಟಮರ್ ಸರ್, ನೋ ಸಬ್ ಕಾಂಟ್ರಾಕ್ಟಿಂಗು, ಇನ್ನೋಸ್ ಟೀಮು, ಎಲ್ಲ ಸ್ಕಿಲ್ ಲೇಬರ್ ಟೀಮ್ ಇರುತ್ತೆ. ಹಾಗಾಗಿ ನಿಮ್ಗೆ ಮಧ್ಯದಲ್ಲಿ ಪ್ರಾಜೆಕ್ಟ್ ಡಿಲೇ ಆಗೋದು, ಕಸ್ಟಮರ್ ಅದೊಂದು ಭಯ ಇರುತ್ತೆ, ದುಡ್ಡು ಕೊಟ್ಬಿಟ್ಟಿರ್ತೀವಿ ಕೆಲಸ ನಡೀತಿಲ್ಲ, ಸೊ ಅದೊಂದು ಅವ್ರಿಗೆ ಇನ್ಸೆಕ್ಯೂರಿಟಿ ಇರುತ್ತೆ. ಸೊ ಮೀಡಿಯೇಟರ್ ಕೆಲಸ ಯಾವುದು ಇಲ್ಲ, ನೋ ಸಬ್ ಕಾಂಟ್ರಾಕ್ಟಿಂಗು, ಸೊ ಇನ್ನೋಸ್ ಟೀಮ್ ಇರುತ್ತೆ, ಎಲ್ಲ ಸ್ಕಿಲ್ ಲೇಬರ್ ಟೀಮ್ ಇರುತ್ತೆ. ಸೊ ಹಂಗಾಗಿ ಅದಕ್ಕೋಸ್ಕರ ನಾವು ಬ್ಯಾಂಗ್ಳೂರಲ್ಲಿ ನಾವು ಪರ್ಟಿಕ್ಯುಲರ್ ಬ್ಯಾಂಗ್ಳೂರಲ್ಲಿ ಮಾತ್ರ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ. ಓಕೆ, ಸೂಪರ್. ಲಾಸ್ಟ್ ಒಂದು ಪ್ರಶ್ನೆ ಇದೆ ಸರ್. ಸೊ ಇವಾಗ ಬಿಲ್ ಮಾಡಕ್ಕಲ್ಲ ಅಮೌಂಟ್ ಆಗುತ್ತಲ್ಲ, ಸೊ ಅದೆಲ್ಲ ಹೆಂಗ್ ಪೇ ಮಾಡೋದು ನಿಮ್ಮ ಹತ್ರ? ಸರ್ ಇದು ಹೇಳಿದ್ನಲ್ಲ, ಒಂದು ಮನಿ ಸೇಫ್ಟಿ ಸರ್. ಮನಿ ಸೇಫ್ಟಿ ಅಂದ್ರೆ ಮೇಜರ್ ಅದೇ. ನಿಮ್ದು ಪ್ರೈಸಿಂಗ್ ಅಂತ ಅಂದ್ರೆ ಹೌದು, ಸೊ ಪ್ರೈಸಿಂಗ್ ಒಳ್ಳೆ ಕಾಸ್ಟಿಂಗು ಕೊಡ್ತೀವಿ. ಸೊ ಅದಾದ್ಮೇಲೆ ನೀವು ಮನಿ ಸೇಫ್ಟಿ ಅಂತ ಏನ್ ಹೇಳ್ತಿದ್ದೀರಾ, ಒಂದು ಪ್ರೋಸೆಸ್ ಇರುತ್ತೆ. ಎಕ್ಸ್ಟ್ರಾ ನೀವು ಆಫೀಸ್ ಬಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾವು. ಸೊ ಅದಾದ್ಮೇಲೆ ಏನಿರುತ್ತೆ, ನಿಮ್ಗೆ ಮೋರ್ ದೆನ್ 20 ಸ್ಲ್ಯಾಬ್ಸ್ ಇರುತ್ತೆ ಸರ್. ಸೊ ಅಂದ್ರೆ ಕಸ್ಟಮರ್ಗೆ ಇವಾಗ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದೀವಿ, ಕೆಲಸ ಆಗ್ತಿಲ್ಲ, ಪ್ರಾಜೆಕ್ಟ್ ಡಿಲೇ ಆಗ್ತಿದೆ, ಸೊ ಅವಾಗ ಅವ್ರಿಗೆ ಇನ್ಸೆಕ್ಯೂರಿಟಿ ಇರೋದಿಲ್ಲ ಸರ್. ಯಾಕೆ ಅಂತಂದ್ರೆ ನಾವು ಈಚ್ ಆಕ್ಟಿವಿಟಿ ಕೂಡ ಬಿಲ್ ರೈಸ್ ಮಾಡ್ತೀವಿ. ಸೊ ಆಫ್ಟರ್ ವರ್ಕ್ ಕಂಪ್ಲೀಷನ್ ಬಿಲ್ ರೈಸ್ ಮಾಡ್ತೀವಿ. ಕ್ಲೈಂಟ್ ಬಂದು ಏನಿದೆ ಚೆಕ್ ಮಾಡ್ಬಿಟ್ಟು ಬಿಲ್ ರೈಸ್ ಮಾಡೋ ತರ ಇರುತ್ತೆ. ಸೊ ನಾವೇನಿದೆ ಒಂದು ಆ ಥರದ್ದು ಹೇಳ್ನಲ್ಲ, ಮೋರ್ ದೆನ್ 20 ಸ್ಲ್ಯಾಬ್ಸ್ ಇರುತ್ತೆ. ಮೋರ್ ದೆನ್ 20 ಸ್ಲ್ಯಾಬ್ ಬೇಸ್ಡ್ ಆನ್ ಅದು ನಂಬರ್ ಆಫ್ ಫ್ಲೋರ್ಸ್ ಮೇಲೆ ಸರ್. ಈಗ ನಂಬರ್ ಆಫ್ ಫ್ಲೋರ್ಸ್ ಮತ್ತೆ ಏರಿಯಾ ಜಾಸ್ತಿ ಆದ್ರೆ ನಿಮ್ಗೆ ನಂಬರ್ ಆಫ್ ಸ್ಲ್ಯಾಬ್ಸ್ ಜಾಸ್ತಿ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಎಷ್ಟಾಯ್ತು ಸರ್? ಸರ್ ಇದು ನಿಮಗೆ 30 ಸ್ಲ್ಯಾಬ್ಸ್ ಇದೆ ಸರ್. ಇದು 30 ಸ್ಲ್ಯಾಬ್ಸ್ ಇದೆ. ಇದು ನಿಮ್ಗೆ ಹೇಳಿದ ಪ್ಲಾಟ್ ಡೈಮೆನ್ಷನ್ 29 feet 6 inch by 55 feet ಇದೆ. ಸೊ ಇದು ಡುಪ್ಲೆಕ್ಸ್ ಹೌಸ್ G+1+ ಹೆಡ್ ರೂಮ್ ಇರೋದು 30 ಸ್ಲ್ಯಾಬ್ಸ್ ಇದೆ. 30 ಸ್ಲ್ಯಾಬ್ಸ್ ಇದೆ. ಎಷ್ಟು ದಿನ ತಗೊಳುತ್ತೆ ಸರ್ ಫುಲ್ ಕಂಪ್ಲೀಟ್ ಆಗುತ್ತೆ? ಹಾರ್ಡ್ಲಿ 1 month. ಯಾಕಂದ್ರೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದು? ಸರ್ ಇದು 7 months ಆಗಿದೆ ಸರ್. 7 months ಆಗಿದೆ. ಹೌದು ಸರ್. ಓಕೆ. ಸೊ ಇನ್ನೇನು 1 month ಕಂಪ್ಲೀಟ್ ಆಗ್ಬಿಡುತ್ತೆ. ಹೌದು ಸರ್. ಓಕೆ, ಸೂಪರ್. ಸೊ ಹೇಳ್ದಂಗೆ ನೀವು ಹೇಳಿ ಮನಿ ಸೇಫ್ಟಿ ಅಂತ ಹೇಳ್ತಿಲ್ಲ, ಹಾಗಾಗಿ ನೀವು ವರ್ಕ್ ನಮ್ದು ಕಂಪ್ಲೀಷನ್ ಆದ್ಮೇಲೆ ಬಿಲ್ ರೈಸ್ ಮಾಡಿರೋದ್ರಿಂದ ನಿಮ್ಗೆ ಏನಿದೆ ಮನಿ ಸೇಫ್ಟಿ ಅಂತ ಇರುತ್ತೆ. ಓಕೆ, ಕೆಲಸ ಆದ್ಮೇಲೆ ಇಷ್ಟು ಕೆಲಸಕ್ಕೆ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಆ ಭಯ ಇರೋದಿಲ್ಲ ಕಸ್ಟಮರ್. ಸೊ ಹೇಳ್ದಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಈಚ್ ಐಟಮ್ ಈಚ್ ₹1 ಏನ್ ಪೇ ಮಾಡ್ತಾರೆ ಸರ್. ಸೊ ಅದಕ್ಕೆ ಮೋಸ ಆಗದೆ ಇರಂಗ್ ಮಾಡ್ಕೊಡೋ ತರ
ಅದು ನಮ್ಮ ಜವಾಬ್ದಾರಿ ಸರ್. ಓಕೆ ಸೂಪರ್ ಸರ್. ಸೊ ಇವಾಗ ಅಷ್ಟೇ ಸರ್, ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದಾಯ್ತು ಅನ್ಸುತ್ತೆ. ಹಾ, sir. ಇವಾಗ ಒಂದ್ಸತಿ ಇಂಟೀರಿಯರ್ ನಮ್ಮ ವ್ಯೂವರ್ಸ್ಗೂ ತೋರಿಸ್ಕೊಟ್ಬಿಡೋಣ. Sure, sir, sure, ಸೊ sure. ಬನ್ನಿ ಸರ್, ಹಂಗೆ ಇಂಟೀರಿಯರ್ಸ್ ಶೋರ್ ಸರ್. ಇದು ಈ ಪ್ರಾಜೆಕ್ಟ್ ಬಂದು ಲೊಕೇಶನ್ ಬಂದು ವರ್ತೂರ್ ರೋಡ್ ಮುತ್ಸಂದ್ರ ಕೊಟ್ಟೂರ್ ವಿಲೇಜ್ ಅಲ್ಲಿ ಇದೆ ಸರ್. Okay. ಇದು ಪ್ಯೂರ್ಲಿ ವಿಲೇಜ್. ಆಕ್ಚುಲಿ ನಮ್ಮ ಕಸ್ಟಮರ್ ಸ್ಟೇ ಆಗಿರೋದು ಇವಾಗ ಪ್ರೆಸೆಂಟ್ಲಿ ಮಾರತಳ್ಳಿಲಿ. ಸೊ ಇಲ್ಲಿ ಏನಕ್ಕೆ ಬಂದು ಇಲ್ಲಿ ವಿಲೇಜ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಓನ್ಲಿ ಫಾರ್ ಟ್ರಾಫಿಕ್ ಕಿರಿಕಿರಿ ಇರಬಾರ್ದು. Okay, peace ಆಗಿರ್ಬೇಕು. ಪೀಸ್ ಆಗಿರ್ಬೇಕು. ನೀವು ನೋಡ್ಬೋದು ಅಲ್ಲಿ ಬಂತ ಎಷ್ಟು ಟ್ರಾಫಿಕ್ ಕರೆಕ್ಟ್. ಸೊ ಫ್ರೆಂಡ್ಸ್ ಹಿಂಗೆ ಸುಮ್ಮನೆ ನೀವು ಹಂಗೆ ನೋಡಿ ಸೊ ಹೆಂಗಿದೆ ಅಂತ. ಸರ್ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲ ಫಾರ್ಮಿಂಗ್ ಮಾಡ್ತಿರೋದು. ಸೊ ಎಲ್ಲ ಪೀಸ್ ಆಗಿರ್ಬೇಕು ಅಂತ ಅಂದ್ಬಿಟ್ಟೇನೆ ಸೊ ಇಲ್ಲಿ ಲ್ಯಾಂಡ್ ತಗೊಂಡು ಸೊ ನಮ್ಗೆ ಏನಿದೆ ಅಪ್ರೋಚ್ ಮಾಡಿರಿ. ನಾವು ಇಲ್ಲಿ ಏನೇ ಇದ್ರು ನಾವು ಏನೇ ವಿಲೇಜ್ ಅಲ್ಲಿ ಇದ್ರು ಕೂಡ ಕ್ವಾಲಿಟಿಲಿ ಯಾವ್ದು ಕಾಂಪ್ರಮೈಸ್ ಆಗದೆ ಮಾಡ್ಕೊಡ್ತೀವಿ, ಪ್ರಾಪರ್ ಆಗಿ ಮಾಡ್ಕೊಟ್ಟಿದ್ದೀರಾ. ಸೊ ಫ್ರೆಂಡ್ಸ್ ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ. ಸೊ ವರ್ತೂರಲ್ಲಿ ಇಲ್ಲ ಬ್ಯಾಂಗ್ಳೂರಲ್ಲಿ ಸೊ ಯಾರಾದರೂ ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಕಾಸು ಇಟ್ಕೊಂಡಿರ್ತಾರೆ, ಸೇವ್ ಮಾಡಿರ್ತಾರೆ. ಸೊ ಒಂದು 20 years 30 years ವರ್ಕ್ ಮಾಡಿ ಸೇವ್ ಮಾಡಿರ್ತಾರೆ. ಒಂದು ಒಳ್ಳೆ ಕಡೆ ಬಂದ್ಬಿಟ್ಟು ಈ ಥರ ಮನೆ ಕಟ್ಟಬೇಕು ಅಂತ ನಿಮ್ಗೂ ಆಸೆ ಇರುತ್ತೆ. ಆ ಆಸೆನ ಪೂರ್ತಿ ಮಾಡಬೇಕಂದ್ರೆ ಕೆಳಗಡೆ ನಂಬರ್ಸ್ ಕೊಟ್ಟಿದ್ದೀವಿ ಸರ್ದು, ಕಾಲ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಡಿಸ್ಕೌಂಟ್ ಏನಾದರೂ ಮಾಡ್ತೀರಾ? ಖಂಡಿತ ಸರ್, ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತಾ ಇದ್ವಿ. ಏನಂದ್ರೆ ಇವಾಗ ಆಲ್ರೆಡಿ ಗೌರಿ ಗಣೇಶ ಫೆಸ್ಟಿವಲ್ ಬರ್ತಿದೆ. 50 square feet to 100 square feet ಬೇಸ್ಡ್ ಆನ್ ಪ್ರಾಜೆಕ್ಟ್ ಕಾಸ್ಟ್ ಮೇಲೆ ಡಿಸ್ಕೌಂಟ್ ಇರುತ್ತೆ. ಡಿಸ್ಕೌಂಟ್ ಮಾಡ್ಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಖಂಡಿತ ಸರ್. ಬೇಸ್ಡ್ ಆನ್ ಕಾಸ್ಟಿಂಗ್ ಮೇಲೆ ನಮ್ಮ ಕಡೆ ಕಾಂಪಿಟೇಟಿವ್ ಪ್ರೈಸ್ ಏನು ಡಿಸ್ಕೌಂಟ್ ಮಾಡಿ ಖಂಡಿತ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಬರ್ತಾರೆ ಖಂಡಿತ ನೀವು ಬೆಸ್ಟ್ ಆಗಿ ಮಾಡ್ಕೊಡ್ತೀರಾ. ಹೌದು ಸರ್. ಸೊ ಈ ವರ್ತೂರ್ ಸರೌಂಡಿಂಗ್ ಅಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ಕೆಳಗಡೆ ನಂಬರ್ಸ್ ಮೆನ್ಷನ್ ಮಾಡಿದ್ವಿ, ಕಾಲ್ ಮಾಡಿ. ಇಲ್ಲಾಂದ್ರೆ ನೀವೇ ಒಂದ್ಸತಿ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಬಂದು ವಿಸಿಟ್ ಮಾಡಿ, ನೀವೇ ಲೈವ್ ಆಗಿ ಚೆಕ್ ಮಾಡ್ಕೊಂಡು ನಿಮ್ದು ಏನ್ ಕನ್ಸ್ಟ್ರಕ್ಷನ್ ಇದೆ ಅದು ಬಿಲ್ ಮಾಡಿ ಪ್ರಾಜೆಕ್ಟ್ ವಿಸಿಟ್ ಮಾಡಿ ಕ್ವಾಲಿಟಿ ನೋಡ್ಬಿಟ್ಟೆ ನಮ್ಗೆ ಏನಿದೆ ಕಾಲ್ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡಿ, ಸೊ ಇದೆಲ್ಲ ಯಾರು ಹೇಳಲ್ಲ, ಸರ್ ಹೇಳ್ತಾ ಇದಾರೆ. ಇವಾಗ ಹಂಗೆ ಒಂದು ಲೊಕೇಶನ್ ಹೇಳ್ತಿದೆ. ಇದು ಎಕ್ಸಾಕ್ಟ್ಲಿ ಇದೇನಿದೆ ವರ್ತೂರ್ ರೋಡ್ ಮುತ್ಸಂದ್ರ ಕೊಟ್ಟೂರ್ ವಿಲೇಜ್ ಅಲ್ಲಿ ಬರುತ್ತೆ ಸರ್. ಸೊ ಇದು ಪ್ಲಾಟ್ ಡೈಮೆನ್ಷನ್ ಬಂದು 29 feet 6 inches by 55 feet ಇದೆ. ಇದು ಪ್ಯೂರ್ಲಿ ಡುಪ್ಲೆಕ್ಸ್ ಹೌಸ್, G+1 ಸ್ಟ್ರಕ್ಚರ್ ಪ್ಲಸ್ ಒಂದು ಹೆಡ್ ರೂಮ್ ಇದೆ. ಸೊ ಟೋಟಲ್ 4 bedrooms, ಒಂದು ಸ್ಟಡಿ ರೂಮ್ ಇದೆ. ಸೊ ವಿತ್ ಅಟ್ಯಾಚ್ ಟಾಯ್ಲೆಟ್ಸ್, ಒಂದು ಜನರಲ್ ಟಾಯ್ಲೆಟ್ ಇದೆ ಟೆರಸ್ ಅಲ್ಲಿ ವಿತ್ ಪಾರ್ಕಿಂಗ್ ಸಮೇತ ಇದೆ. ವಿತ್ ಪಾರ್ಕಿಂಗ್. ಹೌದು ಸರ್. ಇವಾಗ ಇದು ಫಸ್ಟ್ ಎಲಿವೇಶನ್ ಇಂದ ಹೋಗೋಣ. ಸೊ ಇವಾಗ ಎಲಿವೇಶನ್ ಬಂದ್ರೆ ನಮ್ ಕಸ್ಟಮರ್ ಫಸ್ಟ್ ಅವ್ರು ಹೇಳಿದೆ ಏನಿದೆ ರಿಕ್ವೈರ್ಮೆಂಟ್ ಏನಿದೆ, ಸಿಂಪಲ್ ಆಗು ಬೇಡ, ತುಂಬಾ ಗ್ರ್ಯಾಂಡ್ ಆಗು ಬೇಡ, ಎಲಿಗೆಂಟ್ ಆಗಿ ಇರಬೇಕು. ಸೊ ಇದೇ ತರ ನೀವು ಎಲಿವೇಶನ್ ಅಬ್ಸರ್ವ್ ಮಾಡಿದ್ರೆ ಫ್ಯಾಬ್ರಿಕೇಶನ್ ವರ್ಕ್ ಬಂದು 5 feet ಇದೆ ಸರ್. ಮತ್ತೆ ಇನ್ನೊಂದು ಸ್ಪೇಸಿಂಗ್ ನೀವು ಅಬ್ಸರ್ವ್ ಮಾಡಬಹುದು. ಸೊ ಏನಿದೆ 1/2 inch ಗಿಂತ ಕಮ್ಮಿ ಇದೆ ಸರ್. ಯಾಕಂದ್ರೆ ಈ ಕಡೆ ವಿಲೇಜ್ ಆಗಿರೋದ್ರಿಂದ ನಿಮಗೆ ರ್ಯಾಟ್ ಆ ತರ ಎಲ್ಲ ಬರುತ್ತೆ. ಸೊ ಅದೊಂದು ನಾವು ಎಲಿವೇಶನ್ ನೀವು ಅಂದ್ರೆ ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ ಎರಡು ಸೈಡ್. ಸೊ ಅದಾದ್ಮೇಲೆ ಎಲಿವೇಶನ್ ಏನಿದೆ ವರ್ಟಿಕಲ್ ಪೋಸ್ಟ್ ಏನಿದೆ ಫ್ಯಾಬ್ರಿಕೇಶನ್ ಅದು ಎಲಿವೇಶನ್ ಪರ್ಪಸ್ ಕೊಡಿ. ಮತ್ತೆ ಇನ್ನ ಗ್ಲಾಸ್ ರೈಲಿಂಗ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಇವಾಗ ಏನ್ ಪ್ರೈಮರ್ ವರ್ಕ್ ಆಗಿರೋದ್ರಿಂದ ನಿಮಗೆ ಪ್ರೊಜೆಕ್ಷನ್ ಅಷ್ಟೊಂದು ನಿಮ್ಗೆ ಅಟ್ರಾಕ್ಟ್ ಆಗ್ತಿಲ್ಲ. ಸೊ ಪೇಂಟಿಂಗ್ ಆದ್ಮೇಲೆ ಅದು ಕಾಂಟ್ರಾಸ್ಟ್ ಕಲರ್ ಬರುತ್ತೆ. ಅಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡೋದು ವರ್ಟಿಕಲ್ ಗ್ರೂವ್ಸ್ ಇದೆ. ಸೊ ಇದು ರಿವರ್ಸ್ ಶೀಪ್ ಅಲ್ಲಿ ನಿಮ್ಗೆ ಪ್ರೊಜೆಕ್ಷನ್ಸ್ ಬಂದಿದೆ. ಮತ್ತೆ ಈಚ್ ಪ್ರೊಜೆಕ್ಷನ್ಸ್ ಅಲ್ಲೂ ನೀವು ಅಬ್ಸರ್ವ್ ಮಾಡಬಹುದು ಸರ್, ಡ್ರಿಪ್ ಮೋಲ್ಡ್ ಅಂತ ಪ್ರೊವೈಡ್ ಮಾಡಿರ್ತೀವಿ. ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಬರೀ ಒಂದು ಬೀಮ್ ಬಾಟಮ್ ಅಲ್ಲಿ ಕೊಟ್ಬಿಡ್ತಾರೆ ಪ್ರೊಜೆಕ್ಷನ್ ಅಲ್ಲಿ. ಏನಕ್ಕೆ ಅದು ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಮಳೆ ನೀರು ಬಂದಾಗ ನಮ್ಗೆ ಅಲ್ಲೇ ಡ್ರಾಪ್ ಆಗ್ಬೇಕು. ಸೊ ಡ್ರಿಪ್ ಮೋಲ್ಡ್ ಅಂದ್ರೆ ಪಾನಿಪಟ್ಟಿ ಅಂತ ಹೇಳ್ತೀವಿ ನಾವು ಹಿಂದಿ. ಸೊ ಆ ತರ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಡ್ರಿಪ್ ಮೋಲ್ಡ್ ಅಂತ ಇರ್ಬೋದು ನೋಡಿ, ಕರೆ ಇದೆ ನೋಡಿ ಸರ್. ಮಳೆ ಬಂದು ಇಲ್ಲ ಈಚ್ ಪ್ರೊಜೆಕ್ಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಪ್ರೊಜೆಕ್ಷನ್ಸ್ ಇದೆ ಮೇಲ್ಗಡೆ. ಎಲ್ಲ ಡ್ರಿಪ್ ಮೋಲ್ಡ್ ಪ್ರೊವೈಡ್, ಬೀಮ್ ಬಾಟಮ್ಗೂ ಡ್ರಿಪ್ ಮೋಲ್ಡ್ ಪ್ರೊವೈಡ್ ಮಾಡಿದ್ವಿ. ಸೊ ನಿಮ್ಗೆ 2 ಬಾಲ್ಕನಿ ಇದೆ. ಬಾಲ್ಕನಿ ಪ್ರೊವೈಡ್ ಮಾಡಿರೋದು ವ್ಯೂ ಪರ್ಪಸ್, ಅದು ರಿಕ್ವೈರ್ಮೆಂಟ್ ಇತ್ತು ಕ್ಲೈಂಟ್. ಸೊ ಗ್ಲಾಸ್ ರೈಲಿಂಗ್ ಫಿಕ್ಸ್ ಮಾಡಬೇಕು. ಸೊ ಎಲ್ಲ ಪೇಂಟಿಂಗ್ ಟೈಮ್ ಅಲ್ಲಿ ಫಿಕ್ಸ್ ಆಗುತ್ತೆ ಸರ್. ಸೊ ಇದು ಎಲಿವೇಶನ್ ಸರ್. ಸೊ ಒಳಗೆ ಹೋಗೋಣ. ಸೊ ಫ್ರೆಂಡ್ಸ್ ಇದು ಹೆಂಗ್ ಬರುತ್ತೆ ಅಂತ ಇವ್ರದ್ದು 3D ಮಾಡೆಲ್ ಇರುತ್ತೆ. ಅದು ಬೇಕಂದ್ರೆ ನೀವು ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀವಿ. ಒಂದು ಸುಮ್ಮನೆ ನೀವು ನೋಡ್ಬೋದು ಇದು ಫುಲ್ ಫಿನಿಶ್ ಆಗಿದ್ರೆ ಹೆಂಗಿರುತ್ತೆ ಅಂತ. ಕಂಪ್ಲೀಟ್ ಆಗಿ ಫಿನಿಶ್ ಆದ್ಮೇಲೆ ಒಂದು ವಿಡಿಯೋ ಬಂದು ನಾವೇ ಮಾಡ್ತೀವಿ ಇಲ್ಲಿ. ಸೊ ಅವಾಗ ಕೂಡ ನಿಮ್ಗೆ ತೋರಿಸ್ಕೊಡ್ತೀವಿ. ಸೊ ಇವಾಗ ಬನ್ನಿ ಸರ್. ಮತ್ತೆ ಇನ್ನೊಂದು 3D ಎಲಿವೇಶನ್ ನಾವು ಏನು ನೀವು ನೋಡ್ತಿರ್ತೀರಾ ಸರ್, ಡಿಸ್ಪ್ಲೇ ಆಗ್ತಿದೆ. ಅದಕ್ಕೂ ಇದಕ್ಕೂ ನೀವು ಮ್ಯಾಚ್ ಮಾಡ್ಬೋದು. ಯಾವ್ದಲ್ಲೂ ಕಾಂಪ್ರಮೈಸ್ ಆಗದೆ, ಒಂದು ಈಚ್ ಐಟಮ್ ಯಾವ್ದು ಮಿಸ್ ಆಗದೆ ಸೇಮ್ ಟು ಸೇಮ್ ರೆಪ್ಲಿಕಾ. ಸೊ ನಮ್ದು ಟ್ಯಾಗ್ ಲೈನ್ ಬಂದೆ ಮೆಗ್ನಿಫಿಸೆನ್ಸ್ ವಿತ್ ಟ್ರೂ ರಿಫ್ಲೆಕ್ಷನ್ ಅಂತ. ಅಂದ್ರೆ ಡಿಸೈನ್ ನೋಡೋದು ಅದೇ ತರ. ಹೌದು ಸರ್. ನಮ್ದು ಏಜ್ ಇನ್ಫ್ರಾಸ್ಟ್ರಕ್ಚರ್ ಟ್ಯಾಗ್ ಲೈನ್ ನೀವು ಅಬ್ಸರ್ವ್ ಮಾಡಿದ್ರೆ ಅದಲ್ಲೂ ಏಜಿ ಅಂತ ನಾವು ಹೈಲೈಟ್ ಮಾಡಿದ್ವಿ. ಸೊ ನಾವು ಬರೀ ಸುಮ್ಮನೆ ಏಜಿ ಅಂತ ಇಟ್ಟಿಲ್ಲ. ಸೊ ಹಂಗಾಗಿ ಏಜಿ ಅಂತ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಏನಕ್ಕೆ ಅಂದ್ರೆ ಸರ್, ಒಂದ್ ಗಾದೆ ಮಾತಿದೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಸೊ ಕೆಮಿಕಲ್ ಫಾರ್ಮುಲಾ ಫಾರ್ ಏಜಿ ಬಂದು ಸಿಲ್ವರ್. ಸೊ ಏಜಿ ಬಂದು ನಮ್ಮ ಪೇರೆಂಟ್ಸ್ ಇನಿಷಿಯಲ್ ಲೆಟರ್ಸ್. ಸೊ ನಮ್ ಕನ್ಸ್ಟ್ರಕ್ಷನ್ ಬಂದು ಬರೀ ಗಲಾಟೆಲೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಯಾವ್ದಿಗೆ ಬಿಲ್ಡರ್ಗೆ ಅಥವಾ ಲೋಕಲ್ ಕಾಂಟ್ರಾಕ್ಟರ್ಗೆ ಮತ್ತೆ ಕಸ್ಟಮರ್ಗೆ. ಸೊ ಅದ್ ನಮ್ಮ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಏನಿಗೆ ಮೌನವಾಗಿ ಬೆಳ್ಳಿ ಅಂತ ಮಾತಾಡಿ ಮೌನವಾಗಿ ಬಂಗಾರದಂತ ಕೆಲಸ ಮಾಡ್ಕೊಡ್ತೀವಿ ಅನ್ನೋ ಟ್ಯಾಗ್ ಲೈನ್ ಅಲ್ಲಿ ಮೆಗ್ನಿಫಿಸೆನ್ಸ್ ವಿತ್ ಟ್ರೂ ರಿಫ್ಲೆಕ್ಷನ್ ಅಂತ ನಮ್ಮ ಟ್ಯಾಗ್ ಲೈನ್ ಇರೋದು. ಸೂಪರ್ ಸರ್. ಬನ್ನಿ
ಸೊ ಹಂಗೆ ನೋಡ್ತಾನೆ ಇರ್ಬೋದು ಎಲ್ಲ ಮಾಡ್ತಾ ಇದ್ದಾರೆ ಲೇಬರ್ಸ್ ಎಲ್ಲ ಹೌದು ಇವಾಗ ಪ್ಲಂಬಿಂಗ್ ಆಕ್ಟಿವಿಟಿ ಇವಾಗ ಸ್ಕೆಫೋಲ್ಡಿಂಗ್ ಮಾಡ್ತಿದ್ದಾರೆ ಸರ್ ಇವಾಗ ಎಕ್ಸ್ಟರ್ನಲ್ ಪ್ಲಂಬಿಂಗ್ ಆಕ್ಟಿವಿಟಿ ನಡೀತಿದೆ ಓಕೆ ಸೊ ಇದು ನಿಮ್ಗೆ ಓವರ್ ಆಲ್ ಪಾರ್ಕಿಂಗ್ ಸ್ಪೇಸ್ ಸರ್ ಆಲ್ಮೋಸ್ಟ್ 2 ಕಾರ್ ಪಾರ್ಕ್ ಮಾಡ್ಬೋದು ಹೌದು 2 ಕಾರ್ ಪಾರ್ಕ್ ಮಾಡಿ ನಿಮ್ಗೆ 2 ವೀಲರ್ಸ್ ಪಾರ್ಕ್ ಹೌದು 2 ವೀಲರ್ಸ್ ಪಾರ್ಕ್ ಮಾಡಬಹುದು Okay. ಮತ್ತೆ ಇದು ಎಲಿವೇಶನ್ ಅಲ್ಲಿ ನಿಮ್ಗೆ ಇದು ಟೈಲ್ ಕ್ಲಾಡಿಂಗ್ ಆಚೆ ಎಲಿವೇಶನ್ ಅಲ್ಲಿ ನೋಡಿದ್ದು ಸ್ಟೋನ್ ಕ್ಲಾಡಿಂಗ್ ಸೊ ಇದು ಬಂದು ನಿಮ್ಗೆ ಟೈಲ್ ಕ್ಲಾಡಿಂಗ್ ಸರ್ ಸೊ Okay. ಕಾರ್ ಹೇಳ್ದಂಗೆ ನೀವು ಎಲ್ಲ ದೊಡ್ಡ ಕಾರ್ 2 ಕಾರ್ ಪಾರ್ಕ್ ಮಾಡಬಹುದು 2 ವೀಲರ್ಸ್ 4 ಪಾರ್ಕ್ ಮಾಡಬಹುದು ಮತ್ತೆ ಸಮ್ ಕೆಪಾಸಿಟಿ ಬಂದು 12,000 ಲೀಟರ್ಸ್ ಕೆಪಾಸಿಟಿ 12,000 ಲೀಟರ್ಸ್ ಹೌದು ಸರ್ ಸೊ ಏನೋ ಕಾಂಪೌಂಡ್ ಮಾಡೋದಿದೆ ಸೊ ಇವಾಗ ಎಂಟ್ರಿ ಆಗಿದೆ ಸರ್ ಈ ಮೇನ್ ಇದು ಈ ಪ್ರಾಜೆಕ್ಟ್ ಬಂದು ಅಟ್ರಾಕ್ಟಿವ್ ಬಂದು ಎಂಟ್ರೆನ್ಸ್ ಸರ್ ಕ್ಲೈಂಟ್ ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ನಮ್ಗೆ 50% ಆಫ್ ದ ಪ್ಲಾಟ್ ಏರಿಯಾ ನಮ್ಗೆ ಫುಲ್ ಓಪನ್ ಆಗಿರ್ಬೇಕು ಮಧ್ಯದಲ್ಲಿ ಯಾವ್ದು ಆಫ್ ಸೆಟ್ ಬರಬಾರ್ದು ಕಾಲಮ್ ಸೊ ಅದೇ ತರ ನೀವು ಬಂದಾಗ ಫೋಯರ್ ಪ್ಲಸ್ ಲಿವಿಂಗ್ ಪ್ಲಸ್ ಡೈನಿಂಗ್ ಓಪನ್ ಕಿಚನ್ ಸೊ ಇಷ್ಟು ನೀವು ನೋಡಿದಾಗ ಮಧ್ಯದಲ್ಲಿ ಯಾವ್ದು ಕಾಲಮ್ ಆಫ್ ಸೆಟ್ ಇಲ್ಲ ಅದೇ ತರನೇ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಸ್ಟ್ರಕ್ಚರ್ ಡಿಸೈನ್ ಮಾಡಿ ನೀವು ಮಧ್ಯದಲ್ಲಿ ನೋಡ್ಬೋದು ಯಾವ್ದು ಕಾಲಮ್ ಆಫ್ ಸೆಟ್ ಬರ್ತಿಲ್ಲ Okay. ಸೊ ನೀವು ಒಳಗ್ ಬಂದ್ರೆ ಸೊ ಮತ್ತೆ ವೆಂಟಿಲೇಷನ್ ಅಂತೂ ಯಾವ್ದು ಕೊರತೆ ಇಲ್ಲ ಸರ್ ಒಂದು ವಿಂಡೋ ಫಿಕ್ಸ್ ಮಾಡಿ 2 ವಿಂಡೋ ಫಿಕ್ಸ್ ಇದೆ ಮತ್ತೆ ಡಬಲ್ ಹೈಟ್ ಇದೆ ಮೇಲ್ಗಡೆ ಸ್ಕೈಲೈಟ್ 5x5 ಪ್ರೊವೈಡ್ ಮಾಡಿದೆ ಅದಕ್ಕೂ ಗ್ಲಾಸ್ ಹಾಕ್ತೀರಾ ಹೌದು ಟಫ್ ಅಂಡ್ ಗ್ಲಾಸ್ glass ಹೌದು ಹೌದು ಸರ್ ವೆಂಟಿಲೇಷನ್ ಬರುತ್ತೆ ಸೊ ಮತ್ತೆ ಈ ಫಸ್ಟ್ ಫ್ಲೋರ್ ಅಲ್ಲಿ ನೀವು ಕಟ್ಔಟ್ ಇದು ಮಾಡ್ಬೋದು ಸೊ ಬೇಸಿಕಲಿ ಡುಪ್ಲೆಕ್ಸ್ ಹೌಸ್ ಆದಾಗ ಏನಾಗುತ್ತೆ ಒಂದು ಚಿಕ್ಕದಾಗ ಬರೀ ಒಂದು ನೇಮ್ ಸೇಕ್ಗೆ ಕಟ್ಔಟ್ ಪ್ರೊವೈಡ್ ಮಾಡ್ತಾರೆ ಬಟ್ ಇಲ್ಲಿನೂ ನಮ್ಗೆ ಕಸ್ಟಮರ್ ರಿಕ್ವೈರ್ಮೆಂಟ್ ದೊಡ್ಡದಾಗಿ ಇರಬೇಕು ಕಟ್ಔಟ್ ಈ ಕಟ್ಔಟ್ ನಿಮ್ಗೆ ಬಂದು ಸರ್ 18 ಫೀಟ್ ಬೈ 8 ಫೀಟ್ ಇದೆ ಓಕೆ 18 ಫೀಟ್ ಬೈ 8 ಫೀಟ್ ಲೆಂತ್ ಬಂದು 18 ಫೀಟ್ ನಿಮ್ಗೆ 8 ಫೀಟ್ ಇದೆ ಕಟ್ಔಟ್ Okay. ಅದ್ಮೇಲೆ ಸ್ಕೈಲೈಟ್ 5x5 ಇದೆ ಸೊ 2 ವಿಂಡೋ ಸ್ಕೈಲೈಟ್ ಮತ್ತೆ ಅಲ್ಲಿ ಹೊರಗಡೆಯಿಂದ ಹೆಡ್ ರೂಮ್ ಇಂದ ವೆಂಟಿಲೇಷನ್ ಯಾವ್ದು ಕೊರತೆ ಇಲ್ಲ ಸರ್ ಹೇಳ್ದಂಗೆ ನಿಮ್ಗೆ ಸ್ಪೇಸ್ ಬಂದಾಗ ಸರ್ ಎಂಟ್ರೆನ್ಸ್ ಬಂದಾಗ ಫೋಯರ್ ಡಬಲ್ ಹೈಟ್ ಸೊ ಇಂಟರ್ನಲ್ ಸ್ಟೇರ್ ಕೇಸ್ ನಿಮ್ಗೆ ಆಪೋಸಿಟ್ ಇದೆ ಗ್ಲಾಸ್ ರೈಲಿಂಗ್ ಎಲ್ಲ ಮಾಡೋದಿದೆ ಓಪನ್ ಟೈಪ್ ಕಿಚನ್ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಐತಾ ಸರ್ ಓಪನ್ ಟೈಪ್ ಹೌದೌದು ಸೊ ಅಂದ್ರೆ ಅವ್ರು ರಿಕ್ವೈರ್ಮೆಂಟ್ ಕೊಟ್ಟಿದ್ರು ಸೊ ನಾವು ಡಿಸೈನ್ ಆಪ್ಷನ್ಸ್ ಪ್ರೊವೈಡ್ ಮಾಡಿದ್ವಿ ನಮ್ಮ ಆರ್ಕಿಟೆಕ್ಟ್ ಟೀಮ್ ಇಂದನು ನಮ್ದು ಆರ್ಕಿಟೆಕ್ಟ್ ಸ್ಟ್ರಕ್ಚರ್ ಎಕ್ಸಿಕ್ಯೂಷನ್ ಟೀಮ್ ಎಲ್ಲಾನು ಇದೆ ಟೆಕ್ನಿಕಲ್ ಟೀಮ್ ಸೊ ನಾವು ಆಪ್ಷನ್ಸ್ ಕೊಡ್ತೀವಿ ಆಪ್ಷನ್ಸ್ ಯಾವ್ದು ಫೈನಲ್ ಮಾಡ್ತಾರೆ ಸೊ ಬೇಜನ್ ಆ ಫೈನಲ್ ಮೇಲೆ ಸೊ ನಾವು ಅವ್ರಿಗೆ ಏನಿದೆ ಎಕ್ಸಿಕ್ಯೂಟ್ ಮಾಡ್ತೀವಿ Okay. ಇದು ಓಪನ್ ಕಿಚನ್ ಸೊ ಇದು ಪೂಜಾ ರೂಮ್ ಸರ್ ಓಕೆ ಇದು ಪೂಜಾ ರೂಮ್ ಸೊ ಇದು ಯುಟಿಲಿಟಿ ಪ್ಲಂಬಿಂಗ್ ಆಕ್ಟಿವಿಟಿ ನಡೀತಿದೆ ಇವಾಗ Okay. ಕಿಚನ್ ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಕೊಟ್ಟಿರ್ತೀವಿ ಸೂಪರ್ ಅಲ್ಲ ಸರ್ ಏನಾದ್ರು ಬಟ್ಟೆ ಗಿಟ್ಟೆ ಇದು ವಾಷಿಂಗ್ ಮಿಷಿನ್ ಎಲ್ಲ ವಾಶ್ ಬೇಸಿನ್ ಪ್ರಾವಿಷನ್ ಮಾಡಿರ್ತೀವಿ ಸೊ ಮಲ್ಟಿಪರ್ಪಸ್ ತರ ಯೂಸ್ ಮಾಡಬಹುದು ಓಕೆ ಸೂಪರ್ ಸೊ ಇವಾಗ ಪೂಜಾ ರೂಮ್ ನಿಮ್ಗೆ ಈ ಫೇಸ್ ಬರುತ್ತೆ ಮತ್ತೆ ಇನ್ನೊಂದು ಇಲ್ಲಿ ಗೆಸ್ಟ್ ರೂಮ್ ಇದೆ ಸರ್ ಓಕೆ ಸೊ ಈ ರೂಮ್ ಡೈಮೆನ್ಷನ್ ಬಂದು ಸರ್ ಎಲ್ಲಾ ಬೆಡ್ರೂಮ್ ರೂಮ್ ಡೈಮೆನ್ಷನ್ ಬಂದು 13 ಫೀಟ್ ಬೈ 12 ಫೀಟ್ ಇದೆ 13 ಫೀಟ್ ಬೈ 12 ಫೀಟ್ ಓಕೆ ಸೊ ಏನಿದೆ 4 ಬೆಡ್ರೂಮ್ಸ್ ಇದೆ ಒಂದು ಸ್ಟಡಿ ರೂಮ್ ಇದೆ ಅದ್ರಲ್ಲಿ 3 ಬೆಡ್ರೂಮ್ 13 ಫೀಟ್ 12 ಫೀಟ್ ಒಂದು ಮಾತ್ರ ಅವರು ಬಂದು 12 ಫೀಟ್ ಬೈ 12 ಫೀಟ್ ಇದು ಬಂದು 13 ಫೀಟ್ ಬೈ 13 ಓಕೆ ಪ್ಲಸ್ ಇಲ್ಲಿ ನಮ್ಗೆ ಇಲ್ಲಿ ವಾರ್ಡ್ರೋಬ್ಗೆ 2 ಪ್ರಾವಿಷನ್ಸ್ ಮಾಡಿದೀವಿ ಸರ್ ಒಂದು ವಾಕ್ ಇನ್ ವಾರ್ಡ್ರೋಬ್ ತರ ಇಲ್ಲಿ ನೋಡ್ಬೋದು ಇಲ್ಲೂ ನಿಮ್ಗೆ ಅದಕ್ಕೆ ಲಾಫ್ಟ್ ಪ್ರೊವೈಡ್ ಮಾಡಿದೀವಿ ವಾಕ್ ಇನ್ ಡ್ರೆಸ್ ರೂಮ್ ತರನು ಮಾಡ್ಬೋದು ವಾಕ್ ಇನ್ ವಾರ್ಡ್ರೋಬ್ ಇರುತ್ತೆ ಸೊ ಇಲ್ಲೂ ವಾರ್ಡ್ರೋಬ್ 2 ಆಪ್ಷನ್ಸ್ ಕೊಟ್ಟಿದ್ವಿ ಇಲ್ಲೂ ಲಾಫ್ಟ್ ಪ್ರೊವೈಡ್ ಮಾಡಿದೀವಿ ಇಲ್ಲೂ ವಾಕ್ ಇನ್ ವಾರ್ಡ್ರೋಬ್ ತರ ಸೊ ವಾಕ್ ಇನ್ ವಾರ್ಡ್ರೋಬ್ ಪ್ರೊವೈಡ್ ಮಾಡೋದು ಓಕೆ ಸೊ ಈ ಡ್ರೆಸ್ ರೂಮ್ ಮಾಡಿ ವಾರ್ಡ್ರೋಬ್ ಮಾಡ್ಬೋದು ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ತರ ಡ್ರೆಸ್ ರೂಮ್ ತರ ಇದನ್ನು ಮಾಡ್ಬೋದು ಒಂದು ಅಟ್ಯಾಚ್ ಟಾಯ್ಲೆಟ್ ಸರ್ ಗೆಸ್ಟ್ ಸೊ ನೀವು ಟಾಯ್ಲೆಟ್ ಬಂದಾಗೆಲ್ಲ ನಾವು 7 ಫೀಟ್ ವಾಲ್ ಟೈಲ್ ಇರುತ್ತೆ ಸ್ಕೋಪ್ ಅಲ್ಲಿ ಸೊ 7 ಫೀಟ್ ವಾಲ್ ಟೈಲ್ ಇರುತ್ತೆ ಎಲ್ಲ ನಿಮ್ಗೆ ಇದು 4x2 ಸರ್ 2x4 ವಾಲ್ ಟೈಲ್ ಇದು ಡೈರಿಂಗ್ 7 ಫೀಟ್ ಹೈಟ್ ಪ್ರೊವೈಡ್ ಮಾಡಿದೀವಿ ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಫ್ಲೋರಿಂಗ್ ಟೈಲ್ ಇರುತ್ತೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಹೌದು ಸರ್ ಎಲ್ಲ ನಿಮ್ಗೆ ಟಾಯ್ಲೆಟ್ ಅಲ್ಲೂ ಅಷ್ಟೇ ಸರ್ ಎಲ್ಲ ವಾಟರ್ ಪ್ರೂಫಿಂಗು ಎಲ್ಲ ನಿಮ್ಗೆ ಆ ಪ್ರೊಸೀಜರ್ ಎಲ್ಲ ನಾವೇನಿದೆ ಮೇಂಟೈನ್ ಮಾಡ್ಬಿಟ್ಟು ಎಲ್ಲ ಟೈಲ್ಗೆಲ್ಲ ನಿಮಗೆ ಬೇಗ ಅದೆಲ್ಲ ಒಂದು ಈಚ್ ಆಕ್ಟಿವಿಟಿದು ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಸರ್ ಅದೆಲ್ಲ ಸೊ ವಾಟರ್ ಪ್ರೂಫಿಂಗ್ ಎಲ್ಲಾನು ಕಷ್ಟ ಅದನ್ನು ಚೆಕಿಂಗ್ ಕೊಡ್ತೀವಿ ಕಸ್ಟಮರ್ಗೆ ಹೌದಾ ಸೊ ಬಿಲೀವ್ ಮಿ ಆರ್ ನಾಟ್ ಸರ್ ನಾವು ಎಲ್ಲ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಾದ್ಮೇಲೂ ವಾಟರ್ ಪಾಂಡಿಂಗ್ ಟೆಸ್ಟ್ ಮಾಡಿ ಕಸ್ಟಮರ್ಗೆ ಚೆಕಿಂಗ್ ಕೊಟ್ಬಿಟ್ಟು ಆದ್ಮೇಲೆ ಟೈಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀವಿ ಹೌದು ಸರ್ Okay. ಸೊ ಟ್ರಾನ್ಸ್ಪರೆನ್ಸಿ ಅಂತ ಮೇಜರ್ ಫ್ಯಾಕ್ಟರ್ ಅಂತ ಏನ್ ಹೇಳಿದೆ ಸರ್ ಅದೇನೆ ಸರ್ ಅದು ಇದರಲ್ಲೆಲ್ಲ ಕವರ್ ಹೌದು ಸರ್ ಓಕೆ ಸೊ ನೆಕ್ಸ್ಟ್ ಸರ್ ಸರ್ ಇವಾಗ ಅಪ್ಪರ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ಗೆ ಸರ್ ಇದು ರೂಫ್ ಟು ರೂಫ್ 10 ಫೀಟ್ ಹೈಟ್ ಇದೆ ಸೊ ಏನಾಗುತ್ತೆ ಅಂದ್ರೆ ಆಸ್ ಪರ್ ವಾಸ್ತು ನೀವು 10 ಫೀಟ್ ಇದ್ದಾಗ ಸೊ ನಮ್ದು ಏನು ಆಡ್ ನಂಬರ್ ಬರಬೇಕು ಆಸ್ ಪರ್ ವಾಸ್ತು ಸ್ಟೆಪ್ಸ್ ಇವನ್ ಆಸ್ ಪರ್ ವಾಸ್ತುದಲ್ಲಿ ಅಷ್ಟೊಂದು ಎಂಟರ್ಟೈನ್ ಮಾಡೋದಿಲ್ಲ ಸೊ ಅವಾಗ ಏನಾಗುತ್ತೆ ಎಲ್ಲ 6 ಇಂಚಸ್ ಪ್ರೊವೈಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ 20 ರೈಸಸ್ ಬರುತ್ತೆ 20 ಸ್ಟೆಪ್ಸ್ ಆಸ್ ಪರ್ ವಾಸ್ತು ಅದು ಸರಿ ಇರೋದಿಲ್ಲ ಅದಕ್ಕೆ ಏನ್ ಮಾಡಿದ್ವಿ ನಾವು 145 mm ಆ ಥರ ನಾವು ರೈಸರ್ ಡಿವೈಡ್ ಮಾಡಿ 21 ಸ್ಟೆಪ್ಸ್ ಪ್ರೊವೈಡ್ ಮಾಡಿ 21 ಸ್ಟೆಪ್ಸ್ ವಾಸ್ತು ಯಾವ್ದು ಕಾಂಪ್ರಮೈಸ್ ಕಾಂಪ್ರಮೈಸ್ ಇಲ್ಲ ಓಕೆ ಏನು ಕ್ವಾಲಿಟಿ ಇರುತ್ತೆ
Okay. ಸೊ ಅದೇ ತರ ವಾಸ್ತುದಲ್ಲೂ ಕೂಡ ನಾವು ಯಾವ್ದು ಕಾಂಪ್ರಮೈಸ್ ಆಗೋದಿಲ್ಲ. ಸ್ಟೇರ್ ಕೇಸ್ ನಾವು ಬಂದ್ವಿ ಇಂಟರ್ನಲ್ ಸ್ಟೇರ್ ಕೇಸ್. ಸೊ ಸ್ಟೇರ್ ಕೇಸ್ ವಿಡ್ತ್ ಬಂದು 3 feet 3 inches ಇದೆ. ಸೊ Okay. 21 steps ಇದೆ. ಮತ್ತೆ ಇದು ಗ್ರಾನೈಟ್ ಪ್ರೊವೈಡ್ ಮಾಡಿದೆ. ಇದು ಲಪೋರ್ತಾ ಫಿನಿಶ್ ಸರ್. ಇದು ಏನಿದೆ ಲಪೋರ್ತಾ ಫಿನಿಶ್ ರಫ್ ಇದೆ. ಸೊ ಇನ್ನು ಆಂಟಿ ಸ್ಕಿಡ್ ತರ ಆಕ್ಟ್ ಆಗುತ್ತೆ. ಸೊ Okay. ನಿಮ್ಗೆ ಏನಿದೆ ನಡೆಯೋ ಟೈಮಲ್ಲಿ Slip ಎಲ್ಲ ಆಗಲ್ಲ. Slip ಎಲ್ಲ ಆಗೋದಿಲ್ಲ. Okay, okay. ಸೊ ಎಲ್ಲ ರೈಸರ್ ಟ್ರೇಡ್ ಎಲ್ಲ ಲಪೋರ್ತಾ ಫಿನಿಶ್ ಗ್ರಾನೈಟ್ ಮಾಡ್ತೀವಿ. ಮತ್ತೆ ಇದು ನಿಮ್ಗೆ ಇಲ್ಲಿ ಗ್ಲಾಸ್ ರೈಲಿಂಗ್ ಬರುತ್ತೆ. ಹೇಳಿದ್ನಲ್ಲ ಸರ್ ನಿಮ್ಗೆ ಡೈಮೆನ್ಷನ್ ಬಂದು ಇದು ಕಟ್ಔಟ್ ಫಸ್ಟ್ ಫ್ಲೋರ್ ಇದು ಇಲ್ಲಿ ಗ್ಲಾಸ್ ರೈಲಿಂಗ್ ಬರುತ್ತೆ. ಸೊ ಇಲ್ಲಿ ಗ್ರಾನೈಟ್ ಕೋಪಿಂಗ್ ಪ್ರೊವೈಡ್ ಮಾಡಿದೀವಿ. ಓಕೆ ಸರ್ ಇವಾಗ ಫಸ್ಟ್ ಫ್ಲೋರ್ ಬಂದಾಗ ಸೊ ಇದು ಪ್ಯಾಸೇಜ್ ಏರಿಯಾ. ಓಕೆ ಸೊ ಇಲ್ಲಿ ಬಂದು ಒಂದು ಸ್ಟಡಿ ರೂಮ್ ತರ ಮಾಡಿರೋದು. ಚಿಕ್ಕದು. ಹೌದು Okay. ಸರ್. ಇದು ಏನಂದ್ರೆ ಫಾರ್ ಟೈಮ್ ಬೀಯಿಂಗ್ ಆಗಿ ಸ್ಟಡಿ ರೂಮ್ ಇದೆ. ಬಟ್ ಫ್ಯೂಚರ್ ಅಲ್ಲಿ ಇದು ಓಪನ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು sir. ಓಪನ್ ಥಿಯೇಟರ್. ಹೌದು. ಸೊ ಏನಂದ್ರೆ ಇದು ಲೆಂತ್ ಬಂದು 16 feet ಇದೆ. Okay. ವಿಡ್ತ್ ಬಂದು 9 feet ಇದೆ. ಸೊ ಇವಾಗ ಟೈಮ್ ಬೀಯಿಂಗ್ ಆಗಿ ಸ್ಟಡಿ ರೂಮ್ ತರ ಇರುತ್ತೆ. ಫ್ಯೂಚರ್ ಅಲ್ಲಿ ಇದು ಓಪನ್ ಥಿಯೇಟರ್ ತರ. ಓಪನ್ ಥಿಯೇಟರ್ ಅಂದ್ರೆ ಏನ್ ಮಾಡ್ಬೇಕು ಸರ್ ಇವಾಗ ಕಸ್ಟಮರ್? ಸೊ ಓಪನ್ ಥಿಯೇಟರ್ ಇಂಟೀರಿಯರ್ ಅಲ್ಲಿ ನೆಕ್ಸ್ಟ್ ಎಲ್ಲ ಏನಿದೆ ಇವಾಗ ಏನಿದೆ ಥಿಯೇಟರ್ ಕಾನ್ಸೆಪ್ಟ್ ಎಲ್ಲ ಇಲ್ಲಿ ಸುಮ್ಮನೆ ಥಿಯೇಟರ್ ತರ ಆಗ್ಬಿಟ್ಟು ಒಂದು 4 ಚೇರ್ ಹಾಕೊಂಡ್ರೆ ಹೌದೌದು. ಅಂದ್ರೆ ಬರೀ ಚೇರ್ ಅಂತಲ್ಲ ಸರ್, ಇದೆಲ್ಲ ನಿಮ್ಗೆ ಅಕೋಸ್ಟಿಕ್ ಮೆಟೀರಿಯಲ್ ಎಲ್ಲ correct. ಕವರ್ ಆಗುತ್ತೆ. ಒಂದು ಸ್ಕ್ರೀನ್ ಬರುತ್ತೆ. ಸೊ ಅದೇ ತರ ನಿಮ್ಗೆ ಸೋಫಾ ಬಂದು ಫ್ಲೋರಿಂಗ್ಸ್ ಎಲ್ಲ ಬರುತ್ತೆ. ಸೊ ಫುಲ್ ವಾಲ್ ಪ್ಯಾನೆಲಿಂಗ್ಸ್ ಎಲ್ಲ ಆಗುತ್ತೆ. ಸೊ ಆ ತರ ಒಂದು 4-5 ಮೆಂಬರ್ಸ್ ಕೂತ್ಕೊಬಹುದು. ಹೌದು ಆರಾಮಾಗಿ. ಓಕೆ ಸೊ ಆ ತರ ನೀವು ಮಲ್ಟಿಪರ್ಪಸ್ ಈ ರೂಮ್ ಮಾಡಿರೋ. ಓಕೆ ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಸರ್. ವಾವ್. ಸೊ ಇದು 13 ಹೇಳ್ದಂಗೆ 13 feet by 13 feet ಇದೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಸರ್. ಹಿಂದ್ಗಡೆ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಓ ಸರ್ ಹಿಂದ್ಗಡೆ ವೈ ಬಿಕಾಸ್ ಫ್ರೆಂಡ್ಸ್ ಇಲ್ಲಿ ಬಂದು ನೋಡಿ ಇದು ಫಸ್ಟ್ ವ್ಯೂ ವ್ಯೂ ಇದು ನೋಡಿ ಸರ್. ಸೊ ನೀವು ನಿಜ ಹೇಳ್ಬೇಕಂದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಮಗೂ ಅಷ್ಟೇ ಅಲ್ಲಿ ನಾವು ಟ್ರಾವೆಲ್ ಮಾಡೋ ಟೈಮಲ್ಲೂ ಸೊ ವರ್ತೂರ್ ಬರೋ ಗಂಟ ಒಂದ್ ಫೀಲ್ ಇದ್ರೆ ಒಳಗ್ ಬಂದ್ಮೇಲೆ ಒಂದ್ ಫೀಲ್, ಇಲ್ಲಿಂದ ಆಚೆ ಹೋಗಕ್ಕೆ ನಮ್ಗೆ ಮನ್ಸು ಬರಲ್ಲ. ನೋಡಿ ಸರ್ ಹೆಂಗಿದೆ ಅಲ್ಲ ಸರ್ ಇದು. ಸೊ ಹಾಗಾಗಿನೇ ಮಾಸ್ಟರ್ ಬೆಡ್ರೂಮ್ ಒಂದು ಅಟ್ಯಾಚ್ ಬಾಲ್ಕನಿ ಕೊಟ್ಟಿದ್ದೀವಿ. ಸೊ ಇಲ್ಲಿಂದ ಅವ್ರಿಗೆ ಏನು ವ್ಯೂ ನೋಡ್ಕೊಂಡು ಚಿಲ್ ಮಾಡೋದಕ್ಕೆ ಸೊ ಎಲ್ಲ ಇದು ಕ್ಲೈಂಟ್ ಏನೇ ರಿಕ್ವೈರ್ಮೆಂಟ್ ಅದೇ ತರ ಮಾಡಿದೀರಾ. ಹೌದೌದು. ಸೂಪರ್ ಸೂಪರ್. ಸೊ ಇಲ್ಲಿ ಬಂದು ಸೇಮ್ ಇದೆ ಸರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿತ್ತಲ್ಲ ಅದೇ ತರ ವಾಕ್ ಇನ್ ವಾರ್ಡ್ರೋಬ್ ಸೊ ಪ್ಲಸ್ ಡ್ರೆಸ್ ರೂಮ್ ತರಾನು ಯೂಸ್ ಮಾಡ್ಬೋದು. ಮತ್ತೆ ಇದು ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಇದೆ. 4x2 ವಾಲ್ ಟೈಲಿಂಗ್ ಇದೆ. ಓಕೆ. ಸೊ ಇದೇನಿದೆ ಫ್ಲಶ್ ಟ್ಯಾಂಕ್ ಇದು ವಾಲ್ ಮೌಂಟೆಡ್ ಬರುತ್ತೆ ಕಮೋಡ್. ಸೊ ಹಂಗ ಫ್ಲಶ್ ಟ್ಯಾಂಕ್ ಇದೆ. ಸೊ ಫ್ಲಶ್ ಟ್ಯಾಂಕ್ ಏನಿದೆ ನಾವು ಲೆಡ್ಸ್ ಬಾಲ್ ಎಲ್ಲ ಟೈಲ್ ಹಾಕಿದೀವಿ. ಸೊ 7 feet ಗಂಟ ಬರುತ್ತೆ ಸರ್. ಓಕೆ. ಫಿನಿಶಿಂಗ್ ಮಸ್ತಾಗಿದೆ ಸರ್. ಹೌದು ಸರ್. ಎಲ್ಲ ನಿಮ್ಗೆ ಎಲ್ಲ ಗುಡ್ ಪ್ರಾಡಕ್ಟ್ ಇರುತ್ತೆ ಸರ್. ಇಲ್ಲ ಟೈಲ್ಸ್ ಎಲ್ಲಾನು ನಿಮ್ಗೆ ಸರ್ ಬರೀ ಟೈಲ್ಸ್ ಅಲ್ಲೂ ಅಷ್ಟೇನೆ ಸರ್ ಕ್ವಾಲಿಟಿ. ಅದನ್ನು ಸುಮ್ಮನೆ ನಾವು ಸೆಲೆಕ್ಷನ್ ಕರ್ಕೊಂಡು ಹೋಗ್ತೀವಿ ಪ್ರೈಸಿಂಗ್ ಇದೆ ನೋಡಿ ಅಂತ ಹೇಳೋದಿಲ್ಲ. ಮತ್ತೆ ನಮ್ದು ಕ್ಲೈಂಟು ನಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಹೇಳ್ಬೇಕು ಸರ್. ಅವ್ರ ಬಗ್ಗೆನೂ ಹೇಳ್ಬೇಕು. Okay. ಅಷ್ಟು ಸಪೋರ್ಟಿವ್ ಆಗಿದೆ ಸರ್. ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಕ್ವಾಲಿಟಿಲಿ ಅವ್ರಿಗೆ ಗೊತ್ತು ಕಾಂಪ್ರಮೈಸ್ ಆಗಲ್ಲ ಅಂತ. ನೀವೇನ್ ಸಜೆಸ್ಟ್ ಮಾಡ್ತೀವಿ ನಿಮ್ಮ ಮೇಲೆ ಟ್ರಸ್ಟ್ ಇದೆ. ಬೇಕಾದ್ರೆ ಅವರು ಬರ್ಬೋದು, ನೀವೇ ಡೈರೆಕ್ಟ್ ಅವ್ರ ಫೀಡ್ಬ್ಯಾಕ್ ಕೇಳಿ. ಓಕೆ. ಸೊ ಹಂಗಾಗಿ ಕ್ವಾಲಿಟಿಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ. ಟೈಲು ಅಷ್ಟೇನೆ ಸರ್. ಸೊ ಇಲ್ಲ ಪ್ರೈಸಿಂಗ್ ಅಲ್ಲಾಗ್ಲಿ ಸೊ ಮೆಟೀರಿಯಲ್ ಕ್ವಾಲಿಟಿಲಾಗ್ಲಿ ಇದು ಫ್ಲೋರಿಂಗ್ ಬಂದು 2 feet by 4 feet ಟೈಲ್ ಫ್ಲೋರಿಂಗ್ ಹಾಕಿರೋದು ಸರ್. ಓಕೆ. ಸರ್ ಇದೊಂದು ಬೆಡ್ರೂಮ್ 2 ಅಂತ. ಸೊ ಈ ಬೆಡ್ರೂಮ್ ಬಂದು 12 feet by 12 feet ಇದೆ ಸರ್ ಇದು. ಓಕೆ. ಸೊ ಇದಕ್ಕೂ ನೀವು ಲಾಫ್ಟ್ ಪ್ರೊವೈಡ್ ಮಾಡಿದ್ವಿ. ಸೊ ವಾರ್ಡ್ರೋಬ್ ಅಲ್ಲಿ ಬರುತ್ತೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಮತ್ತೆ ಫ್ರಂಟ್ ಬಾಲ್ಕನಿ ಸರ್. ಫ್ರಂಟ್ ಬಾಲ್ಕನಿ ಫ್ಲೋರಿಂಗ್ ನೀವು ಅಬ್ಸರ್ವ್ ಮಾಡಬಹುದು. ಸೊ ಏನಿದೆ ನಿಮ್ಗೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಬರುತ್ತೆ. ಇಲ್ಲಿಂದ ವ್ಯೂ ಬೇರೆ ಬರುತ್ತೆ. ಇಲ್ಲೊಂದು ಬಾಲ್ಕನಿ ಇಲ್ಲಿಂದ ಒಂಥರ ವ್ಯೂ ಸರ್. ಇನ್ಕೇಸ್ ನೀವು ಯೋಗ ಏನಾದ್ರು ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಆರಾಮಾಗಿ ಮಾಡ್ಬೋದು ಸರ್. ಹೌದು ಸರ್. ಮಸ್ತಾಗಿದೆ. ಸೊ ಇಲ್ಲಿ ಗ್ಲಾಸ್ ರೈಲಿಂಗ್ ಬರುತ್ತೆ ಸರ್. ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ಕಿಡ್ಸ್ ಬೆಡ್ರೂಮ್ ಇದೆ. ಓಕೆ. ಸೊ ಇದು ಪಕ್ಕದ ಬಂದಿದ್ದು ಕಿಡ್ಸ್ ಬೆಡ್ರೂಮ್. ಇದು ಕಿಡ್ಸ್ ಬೆಡ್ರೂಮ್. ಹೌದು. ಇದು 13 feet by 13 feet ಇದೆ. ಇದು ಅಟ್ಯಾಚ್ ಟಾಯ್ಲೆಟ್. ಸೊ ಈ ಟಾಯ್ಲೆಟ್ ಡೈಮೆನ್ಷನ್ ಬಂದು 4.5 by 7 feet ಸರ್. ಈಚ್ ಟಾಯ್ಲೆಟ್ ಇದು ಕೂಡ ನಮ್ದು ಟಾಯ್ಲೆಟ್ ಡೈಮೆನ್ಷನ್ ಬಂದು ಚಿಕ್ಕದ ಮಾಡಿ ಎಲ್ಲ ಏನಿದೆ 4x5 ತರ ಮಾಡ್ತಾರೆ. ಎಲ್ಲ 5 feet by 7 feet ಟಾಯ್ಲೆಟ್ ಡೈಮೆನ್ಷನ್. ಫ್ಯೂಚರ್ ಇನ್ ಕೇಸ್ ಮಕ್ಕಳು ದೊಡ್ಡದಾದ್ರು ಆರಾಮಾಗಿ. ಹೌದು ಸರ್. ಇದು ಕಿಡ್ಸ್ ಟಾಯ್ಲೆಟ್ ಏನಿದೆ ನಿಮ್ದು 4.5 by 4 feet 6 inch by 7 feet ಇದೆ. ರೆಸ್ಟ್ ಆಫ್ ದ ಟಾಯ್ಲೆಟ್ಸ್ ಏನ್ 4 ಟಾಯ್ಲೆಟ್ಸ್ ಇದೆ 5 feet by 7 feet ಸ್ಪೇಷಿಯಸ್ ಆಗಿ ಇದೆ ಸರ್. ಓಕೆ. ಸೊ ಇದನ್ನ ನಿಮ್ಗೆ ಏನಿದೆ ಕಿಡ್ಸ್ ಟಾಯ್ಲೆಟ್ ಆಗಿರೋದ್ರಿಂದ ನೀವು ಫಿಶ್ ಟೈಲ್ ಸೆಲೆಕ್ಟ್ Tiling ಈ ತರ ಮಾಡಿದ್ದೀವಿ. ಹೌದು ಸರ್. Okay. ಹೇಳಿದಾಗ ಇದು ಫ್ಲೋರ್ ಏನಿದೆ 2x4 ಟೈಲ್. ಸೊ ಆಂಟಿ ಸ್ಕಿಡ್ ಫ್ಲೋರಿಂಗ್ ಅಂಡ್ ಏನಿದೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ವಿ. ಓಕೆ. ಸೊ ಅಗೇನ್ ಹೇಳ್ದಂಗೆ ಈ ಬಾಲ್ಕನಿ ನಮ್ಮ ಕಸ್ಟಮರ್ ಹೇಳ್ದಂಗೆ ವ್ಯೂ. ಸೊ ವ್ಯೂ ಫ್ಯಾಕ್ಟ್ರಿಯಿಂದನೇ 2 ಬಾಲ್ಕನಿನೂ ಪ್ರೊವೈಡ್ ಮಾಡಿ ಸೊ ಇಲ್ಲಿಂದನೂ ವ್ಯೂ ಇರುತ್ತೆ. ಓಕೆ. ಸೂಪರ್. ಸೂಪರ್ ಸರ್. ಇವಾಗ ಹೇಳ್ದಂಗೆ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ
ಏನಿದೆ 3 ಬೆಡ್ರೂಮ್ಸ್ ಇತ್ತು, 1 ಸ್ಟಡಿ ರೂಮ್ ಇತ್ತು. ಹೌದು. ಸೊ ಏನಿದೆ 3 ಟಾಯ್ಲೆಟ್ಸ್, 2 ಬಾಲ್ಕನೀಸ್, ಅದು ತೋರಿಸಿದ್ರಿ ನೀವು full ಆಗಿ. 3 ಬಾಲ್ಕನೀಸ್. ಇವಾಗ ಅಪ್ಪರ್ ಫ್ಲೋರ್ ಹೋಗೋದು ಸರ್. ಓಕೆ. ಸೊ ಟೆರೆಸ್ ಇದು ಟೆರೆಸ್ ಸರ್, ಇದು ಹೆಡ್ ರೂಮ್ ಸರ್. ಸ್ಟೇರ್ ಕೇಸ್ ಏನ್ ಮಾಡಿರ್ತೀವಿ, ಸೊ ಆ ಸ್ಟೇರ್ ಕೇಸ್ ಏನ್ ಸ್ಲ್ಯಾಬ್ ಹಾಕ್ತಿವಿ ನಾವು, ಅದಕ್ಕೆ ಹೆಡ್ ರೂಮ್ ಅಂತ ಅಂತೀವಿ. ಸೊ ಅದಕ್ಕೆ ಒಂದು ಡೋರ್ ಪ್ರಾವಿಷನ್ ಮಾಡಿ ಟೆರೆಸ್ ಅಕ್ಸೆಸಬಲ್ ಆಗೋ ತರ ಮಾಡಿರ್ತೀವಿ. ಪ್ಲಸ್ ಇನ್ನೊಂದು ಏನಂತ ಅಂದ್ರೆ ಇನ್ನೊಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದೀವಿ ಸರ್. ಏನಕ್ಕೆ ಅಂತಂದ್ರೆ ಸೊ ಫ್ಯೂಚರ್ ಅಲ್ಲಿ ಇವಾಗ ಕಸ್ಟಮರ್ ಕಡೆಯಿಂದ ಏನಿದೆ, ಫ್ಯೂಚರ್ ಏನೇನ ಪಾರ್ಟಿ ಮಾಡಿದಾಗ, ಫಂಕ್ಷನ್ ಮಾಡಿದಾಗ ಎಲ್ಲ ಅಟ್ಯಾಚ್ ಟಾಯ್ಲೆಟ್ಸ್ ಇರೋದ್ರಿಂದ ಎಲ್ಲ ಬೆಡ್ರೂಮ್ ಕಳ್ಸಕ್ ಆಗಲ್ಲ. ಕರೆಕ್ಟ್. ಸೊ ಅದಕ್ಕೋಸ್ಕರನೇ ಇಲ್ಲಿ ಜನರಲ್ ಟಾಯ್ಲೆಟ್ ಒಂದು ಮಾಡಿದೀವಿ. ಸೂಪರ್ ಸರ್. ಸೊ ಜನರಲ್ ಟಾಯ್ಲೆಟ್ ಏನಿದೆ ಟೆರೆಸ್ ಅಲ್ಲಿ ಏನು ಪಾರ್ಟಿ ಮಾಡಿದಾಗ ಇದೊಂದು ವಾಶ್ ಬೇಸಿನ್ ಏರಿಯಾ ಬರುತ್ತೆ. ಓಕೆ. ಸೊ ಇದು ಬಂದ್ಬಿಟ್ಟು ಸೇಮ್ ಟಾಯ್ಲೆಟ್. ಓಕೆ. ಅಟ್ಯಾಚ್ ಟಾಯ್ಲೆಟ್. ಫ್ರೆಂಡ್ಸ್ ಯಾರಾದ್ರೂ ಬಂದ್ರೂ ಆರಾಮಾಗಿ ಈ ಟಾಯ್ಲೆಟ್ ಯೂಸ್ ಮಾಡ್ಕೊಬಹುದು. ಹೌದು. ಸೇಮ್ ಟಾಯ್ಲೆಟ್ ಎಲ್ಲಾನು ಏನಿದೆ ಸೇಮ್ ಎಲ್ಲಾನು ಯೂನಿಫಾರ್ಮ್ ಆಗಿ ನಾವು ಟೈಲ್ ಸಜೆಸ್ಟ್ ಮಾಡಿರ್ತೀವಿ ಸರ್. ಹೈಲೈಟರ್ ಟೈಲ್ ರಿಚ್ ಆಗಿ ಕಾಣಿಸಕ್ಕೆ. ಹೌದು ಸರ್. ಜಾಸ್ತಿ ಏನ್ ಗೊತ್ತಾ ಸರ್, ಸಿಂಪಲ್ ಆಗು ಇರಬಾರ್ದು, ತುಂಬಾ ಗ್ರ್ಯಾಂಡ್ ಆಗು ಇರಬಾರ್ದು. ಅದಕ್ಕೋಸ್ಕರ ಒಂದು ವಾಲ್ ಮಾತ್ರ ಹೈಲೈಟ್ ಮಾಡಿ, ನೆಕ್ಸ್ಟ್ ರೆಸ್ಟ್ ಎಲ್ಲ ಏನಿದೆ ಪ್ಲೇನ್ ಟೈಲ್ ನಾವು ಸಜೆಸ್ಟ್ ಮಾಡಿರೋದು. ಓಕೆ. ಇವಾಗ ಬಂದಿದ್ದು ನಾವು ಹೆಡ್ ರೂಮ್ ಸರ್, ಇದು ಟೆರೆಸ್. ಓಕೆ. ಸೊ ಇವಾಗ ಈ ಟೆರೆಸ್ ಅಲ್ಲಿ ಬಂತ ಅಂದ್ರೆ ಸರ್, ಇಲ್ಲಿ ಸ್ಕೈಲೈಟ್ ಪ್ರೊವೈಡ್ ಮಾಡಿದೀವಿ. ಹೇಳ್ದಂಗೆ 5 feet by 5 feet ಗ್ರಿಲ್ ಫಿಕ್ಸ್ ಮಾಡಿದೀವಿ. ಟಫ್ ಅಂಡ್ ಗ್ಲಾಸ್ ಫಿಕ್ಸ್ ಮಾಡೋದಿದೆ. ಓಕೆ. ಇದು ಬಂದು ಓವರ್ ಹೆಡ್ ಟ್ಯಾಂಕ್ ಸರ್. ಓಕೆ. ಓವರ್ ಹೆಡ್ ಟ್ಯಾಂಕ್ ಇದು 2000 ಲೀಟರ್ಸ್ ಕೆಪಾಸಿಟಿ ಪ್ರೊವೈಡ್ ಮಾಡ್ತಾ ಇದೀವಿ. ಸೇಫ್ಟಿ ರೈಲಿಂಗ್ ಪ್ರೊವೈಡ್ ಮಾಡಿದೀವಿ, ಮತ್ತೆ MS ಲ್ಯಾಡರ್ ಸರ್. ಓಕೆ. ಒಳಗಡೆ ರೂಮ್ ತರಾನು ಇದೆಲ್ಲ. ಹೌದು ಸರ್. ಇದು ಓವರ್ ಹೆಡ್ ಟ್ಯಾಂಕ್ ಹೇಳಿದ್ರು ಸ್ಟೋರೇಜ್ ತರನು ಆರಾಮಾಗಿ ಯೂಸ್ ಮಾಡ್ಬೋದು. ಹೌದು, ಸ್ಟೋರೇಜ್ ಯೂಸ್ ಮಾಡ್ಬೋದು. ಪ್ಲಸ್ ವಾಷಿಂಗ್ ಮಿಷಿನ್ಗೂ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್. ಸೂಪರ್. ಸೊ ಮೇಲ್ಗಡೆನು ಯುಟಿಲಿಟಿ ಏನಿದೆ ನಿಮಗೆ ಕೆಳಗಡೆನೂ ಮಾಡಬಹುದು ಸರ್. ಓಕೆ. ಓಕೆ. ಆಮೇಲೆ ನಿಮ್ಮ ವುಡ್ದಲ್ಲ ಸರ್ ರಿಗಾರ್ಡಿಂಗ್ ವುಡ್ದು ನಾವು ಏನು ಎಂಟ್ರೆನ್ಸ್ ಬಂದ್ವಿ ಗ್ರೌಂಡ್ ಫ್ಲೋರ್ ಇಂದ, ಮೇನ್ ಡೋರ್ ಬಂದು ಪೂಜಾ ಡೋರ್ ಬಂದು ಟೀಕ್ ವುಡ್ ಇರುತ್ತೆ. ಸೊ ಇವಾಗ ಈ ಪ್ರಾಜೆಕ್ಟ್ ಅಲ್ಲಿ ನಾವು 6x4 ಸೆಕ್ಷನ್ ಮೇನ್ ಡೋರ್ದು ಬರ್ಮಾ ಟೀಕ್ ಯೂಸ್ ಮಾಡಿದೀವಿ. ಪೂಜಾ ಡೋರ್ಗೆ 5x3 ಸೆಕ್ಷನ್ ಬರ್ಮಾ ಟೀಕ್ ಏನಿದೆ ನಾವು ಫಿಕ್ಸ್ ಮಾಡಿರೋದು. ಬೆಡ್ರೂಮ್ಗೆಲ್ಲ ಬಂದು ರೆಡ್ ಸಾಲ್ ವುಡ್ ನಾವು ಪ್ರೊವೈಡ್ ಮಾಡಿರೋದು ಸರ್. 5x3 ಸೆಕ್ಷನ್ ಇದೆ ವುಡ್ ಅದೆಲ್ಲಾನು. ಇದು ಟಾಯ್ಲೆಟ್ಗೆ ಬಂತ ಅಂದಾಗೆ ನಿಮಗೆ WPC ಫ್ರೇಮ್. ಓಕೆ. ವುಡ್. ಸೊ ಎಲ್ಲ ನಿಮ್ಗೆ ಏನಿದೆ ಈ ಪ್ಯಾಕೇಜಸ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ ಸರ್. ಹೇಳ್ದಂಗೆ ನಿಮ್ಗೆ ಟೈಲ್ಸ್ ಆಗಲಿ, ವುಡ್ ಆಗಲಿ, ಫ್ಯಾಬ್ರಿಕೇಶನ್ ವರ್ಕ್ ಆಗಲಿ, ಮತ್ತೆ ಈವನ್ ಎಲಿವೇಶನ್ ದಲ್ಲೂ ಏನೇನು ಕಸ್ಟಮರ್ ಏನಿರುತ್ತೆ ಬೇಸ್ಡ್ ಆನ್ ಬಜೆಟ್ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರನು ಬಿಫೋರ್ ಅಗ್ರಿಮೆಂಟ್ ನಿಮಗೆ ಡಿಸೈನ್ ಪ್ರೊವೈಡ್ ಮಾಡಿ ಬೇಸ್ಡ್ ಆನ್ ಅಕಾರ್ಡಿಂಗ್ಲಿ ನಾವು ಏನಿದೆ ಫೈನಲ್ ಕೊಟೇಶನ್ ಪ್ರೊವೈಡ್ ಮಾಡಿದ್ರೆ ಪ್ರೊಸೀಡ್ ಮಾಡೋದು ಸರ್. ಓಕೆ. ಓಕೆ. ಸೂಪರ್. ಸೊ ಅಷ್ಟೇ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರ್ಬೋದು. ಸೊ ಇಲ್ಲಿಂದಾನು ನೀವು ಒಂದು ವ್ಯೂ ತಗೊಂಡ್ಬಿಡ್ಬೋದು ಸರ್. ಸೊ ಹಂಗೆ ನೀವು ವ್ಯೂನ ಮಾತ್ರ ನೋಡಿ. ಸೊ ನಮಗೂ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಇದು ರಿಯಲ್ ಎಸ್ಟೇಟ್ ಬಗ್ಗೆ ಎಲ್ಲ ತುಂಬಾ ಪ್ರಮೋಷನ್ಸ್ ಎಲ್ಲ ಮತ್ತು ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ. ಓಕೆ ಸರ್. ಸೊ ನಾವು ಬಂದ್ಬಿಟ್ಟು ಯಾವುದು ಮಾಡಿಲ್ಲ ಸರ್, ಯಾಕಂದ್ರೆ ನಾವು ಯಾವ್ದಾದ್ರು ಜೆನ್ಯೂನ್ ಅನ್ಸುತ್ತೆ ಸೊ ಅದು ಮಾತ್ರನೇ ಮಾಡ್ತೀವಿ. ಸೊ ಸರ್ದು ಏನಕ್ಕೆ ನಾವು ಅಕ್ಸೆಪ್ಟ್ ಮಾಡಿದ್ವಿ ಅಂತ ಅಂದ್ರೆ, ಸೊ ಇವ್ರು ಬಂದ್ಬಿಟ್ಟು ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ನಮಗೂ ಈಸಿ ಆಗಿರುತ್ತೆ ಏನೇನು ಪ್ರಾಡಕ್ಟ್ಸ್ ಹಾಕಿದ್ದಾರೆ, ಸೊ ಏನೇನು ಮಾಡಿದ್ದಾರೆ ಅಂತ. ನಾವು ಬಂದು ಆಲ್ಮೋಸ್ಟ್ ಒಂದು 1 hour ಬಂದ್ಬಿಟ್ಟು ಸುಮ್ಮನೆ ಎಲ್ಲ ನೋಡಿದ್ವಿ ಫಸ್ಟ್ ಹೆಂಗಿದೆ ಏನಂತ ನೋಡ್ಬಿಟ್ಟೇ ಇದು ನಿಮಗೆ ನಾವು ಸಜೆಸ್ಟ್ ಮಾಡ್ತಾ ಇರೋದು. ಸೊ ನಿಮ್ಮ ಮನೆ ಯಾರಾದರೂ ಈ ಥರ ಬಂದ್ಬಿಟ್ಟು ಕಟ್ಟಬೇಕು, ಒಂದು ಬಜೆಟಲ್ಲಿ ಕಟ್ಟಬೇಕು, ಅದನ್ನು ಬಂದ್ಬಿಟ್ಟು ಕ್ವಾಲಿಟಿ ಕಾಂಪ್ರಮೈಸೇ ಇರಬಾರ್ದು, ಒಳ್ಳೆ ಅವ್ರು ಇರಬೇಕಪ್ಪ ನಮಗೆ ಅಂದರೆ ಸರ್ನ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದ್ಸತಿ ಕನ್ಸಲ್ಟೇಷನ್ ಮಾತ್ರ ತಗೊಳ್ಳಿ, ನಿಮ್ಗೇನೆ ಗೊತ್ತಾಗುತ್ತೆ ಸೊ ಅವ್ರದ್ದು ಹೆಂಗಿರುತ್ತೆ ಅಂತ ಸರ್ವಿಸು. ಕರೆಕ್ಟ್ ಅಲ್ಲ ಸರ್? ನೀವು ಹೇಳ್ದಂಗೆ ಇದು ರೈಟ್ ಟೈಮು ವಿಸಿಟ್ ಮಾಡೋಕ್ಕೆ ಸರ್. ನೀವು ಏನಿದೆ ಸ್ಟ್ರಕ್ಚರ್ ಫಿನಿಶಿಂಗು ನೋಡ್ಬೋದು, ಫಿನಿಶಿಂಗ್ ಆಕ್ಟಿವಿಟೀಸ್ ಫಿನಿಶಿಂಗು ನೋಡ್ಬೋದು. ನಿಮ್ಗೆ ಏನಿದೆ ಫೈನಲ್ ಪ್ರಾಡಕ್ಟ್ ನೋಡಿದಾಗ ಏನಾದ್ರು ಫಿನಿಶಿಂಗ್ ಪ್ರಾಡಕ್ಟ್ ನೋಡ್ಬೋದು ಹೊರತು ಸೊ ಆನ್ ಗೋಯಿಂಗ್ ಏನು ನಡೀತಿರುತ್ತೆ ವರ್ಕ್ ಆಕ್ಟಿವಿಟೀಸ್ ನೋಡೋದಕ್ಕಾಗಲ್ಲ. ಇವಾಗ ನೀವು ನೋಡಿದ್ರೆ ಸ್ಟ್ರಕ್ಚರ್ ಕಂಪ್ಲೀಷನ್ ನೀವು ನೀವು ಸಿಮೆಂಟ್ ನೋಡಿರೋದು, ACC ಸಿಮೆಂಟ್ ಯೂಸ್ ಮಾಡಿರೋದು. ಸೊ ಫ್ಯಾಬ್ರಿಕೇಶನ್ ವರ್ಕ್ ಇನ್ನ ಪೇಂಟ್ ಆಗಿಲ್ಲ, ನೀವು ಕ್ವಾಲಿಟಿ ಇರ್ಬೋದು. ಈಚ್ ಆಕ್ಟಿವಿಟಿದಲ್ಲೂ ಕೂಡ ನಿಮಗೆ ಒಂದು ಅಷ್ಟು ಸ್ಪೆಸಿಫಿಕೇಶನ್ ಮೆಥಾಡಾಲಜಿ ಇರುತ್ತೆ. ಸೊ ಇವಾಗ ಎಕ್ಸಾಂಪಲ್ ಈ ಫ್ಯಾಬ್ರಿಕೇಶನ್ ತಗೊಂಡ್ರು ಕೂಡ ಸೊ ಅದೆಲ್ಲ ವೆಲ್ಡ್ ಎಲ್ಲ ಏನು ಮಾಡ್ತಾರೆ ಅದೆಲ್ಲ ಕ್ಲೀನ್ ವೆಲ್ಡ್ ಮಾಡಾದ್ಮೇಲೆ ಎಲ್ಲ ಸ್ಪಾರ್ಕ್ ಏನು ಬಂದಿರುತ್ತೆ ಅಲ್ಲ, ಫ್ಲಕ್ಸ್ ಎಲ್ಲ ರಿಮೂವ್ ಮಾಡಿ ಪೇಂಟ್ ಮಾಡಬೇಕು. ಅಷ್ಟು ಡೀಪ್ ಆಗಿ ನಾವು ಅಬ್ಸರ್ವೇಷನ್ ಮಾಡಿ ಕ್ವಾಲಿಟಿದೆಲ್ಲ ಏನಿದೆ ಪಿನ್ ಟು ಪಿನ್ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ತೀವಿ. ಓಕೆ. ಸೊ ಪ್ಲಸ್ ನಾವು ಇಲ್ಲಿ ಬರ್ಬೇಕಾದ್ರೆ ಈ ಹೌಸ್ ಓನರ್ ಕೂಡ ಕೆಳಗಡೆ ಇದ್ರು. ಸೊ ಅವ್ರ ಮುಖದಲ್ಲಿ ಒಂದು ಸಂತೋಷ ಆಯ್ತು. ಸೊ ಅವಾಗಲೇ ನಮ್ಗೇನೆ ಗೊತ್ತಾಯ್ತು ಓಕೆ ಇವರು ಟ್ರಸ್ಟ್ ವರ್ತಿ ಪರ್ಸನ್ ಅಂತಾನೆ. ಯಾಕಂದ್ರೆ ಬೇರೆ ಕಡೆ ನಾವು ನೋಡಿರ್ತೀವಿ, ನಾವು ಮನೆ ಎಲ್ಲ ಕಟ್ಟಿದ್ದೀವಿ ನಮ್ಮ ಮನೆ ಎಲ್ಲ. ಸೊ ಅಲ್ಲೆಲ್ಲ ಬಂದ್ಬಿಟ್ಟು ಕಾಂಟ್ರಾಕ್ಟರ್ ಎಲ್ಲ ಹೆಂಗಿರ್ತಾರೆ ಅಂತ ಗೊತ್ತು ನಮಗೆ. ಸೊ ಅವ್ರದ್ದು ಮುಖ ಒಂಥರ ಇರುತ್ತೆ, ಹೌಸ್ ಓನರ್ದು ಬೇರೆ ಥರ ಇರುತ್ತೆ, ಅದರಲ್ಲೇ ಗೊತ್ತಾಗುತ್ತೆ. ಸರೇ ಬಂದ್ಬಿಟ್ಟು ಅಷ್ಟು ಎಂಕರೇಜ್ ಮಾಡ್ತಾ ಇದ್ದಾರೆ, ಮಾಡಿ ಫುಲ್ ಜೋಶಲ್ಲಿ ಇದ್ದೀರಾ ಮಾಡಿ ಅಂತ ಹೇಳ್ತವ್ರೆ. ಸೊ ಅಷ್ಟು ಒಂದು ನಗಿನಂತ ಫುಲ್ಲಾಗಿ ಕಟ್ಟಿದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗಲಿ ಈ ಸಮಯದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನಮ್ಮ ಚಾನಲ್ ಕಡೆಯಿಂದ. ಫಸ್ಟ್ ಆಫ್ ಆಲ್ ನಿಮ್ಗೂ ಒಂದು ಕಂಗ್ರಾಚುಲೇಷನ್ ಸರ್, ಈ ವಿಡಿಯೋ ನೀವು ನೋಡಿದ್ರೆ. ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದಾಯ್ತಲ್ಲ ಸರ್. ಹೌದು ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊಂದು ಪ್ರಾಪರ್ ಆಗಿ ಒಂದು ನೀಟ್ ಅಂಡ್ ಕ್ಲೀನ್ ಆಗಿ ವಿಡಿಯೋ ಮಾಡಿ
ಮಾಡೋಕ್ಕೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಕಡೆ ಸರ್ ಖಂಡಿತ ನಿಮ್ಮ ಕಡೆಯಿಂದ ನೀವು ಏನು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ಯಾವ್ದು ಟ್ರಸ್ಟ್ ವರ್ತಿ ಕನ್ಸ್ಟ್ರಕ್ಷನ್ ಕಂಪ್ನಿ ನೀವು ಬ್ಯಾಂಗ್ಳೂರಲ್ಲಿ ನೋಡ್ತಿದ್ರೆ ಸೊ ಖಂಡಿತ ನೀವು ಏನಿದೆ ಫಸ್ಟು ಅಪ್ರೋಚ್ ಮಾಡಿ ಕೊಟೇಶನ್ ತಗೊಳ್ಳಿ, ಆಮೇಲೆ ಫರ್ದರ್ ಏನಿದೆ ನೀವೇನಿದೆ ಡಿಸ್ಕಸ್ ಮಾಡಿ ಆಮೇಲೆ ಏನಿದೆ ಪ್ರೊಸೀಡ್ ಮಾಡ್ಬೋದು. ಹಾಗಾಗಿ ನಿಮ್ಗೆ ಯಾವ್ದಾನ ಟ್ರಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇನ್ ಬ್ಯಾಂಗ್ಳೂರ್ ನೋಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಏನಿದೆ ಬೆಸ್ಟ್ ಪ್ರೈಸಲ್ಲಿ ವಿತ್ ಗುಡ್ ಕ್ವಾಲಿಟಿ ಆನ್ ಟೈಮ್ ಡೆಲಿವರಿ ವಿತ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಬರುತ್ತೆ. ಇನ್ನೂ ಏನಕ್ಕೆ ತಡ ಮಾಡ್ತೀರಾ, ಬೇಗ ಬೇಗ ಕೆಳಗಡೆ ನಂಬರ್ಸ್ನ ಕಾಲ್ ಮಾಡಿಬಿಟ್ಟು ನಿಮ್ಮ ಡ್ರೀಮ್ ಹೌಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್. ಆನ್ಗೋಯಿಂಗ್ ಪ್ರಾಜೆಕ್ಟ್ ಏನು ನೋಡ್ತಿದ್ದೀರಾ, ಸೊ ಏನು ಕೊಟ್ಟೂರು ವಿಲೇಜ್ ಅಲ್ಲಿ ಏನು ಬರ್ತಿದೆ, ಸೊ ಕಸ್ಟಮರ್ ನೇಮು ಪ್ರತಿಭಾ ಅಂದ್ಬಿಟ್ಟು ನಮ್ಮ ಕಸ್ಟಮರ್ ಸರ್ ಪ್ರತಿಭಾ ಅಂದ್ಬಿಟ್ಟು. ಹಾಯ್ ಸರ್. Good to meet you guys. ಓಕೆ ಸರ್. ಸೊ ನಿಮಗೆ ಹೆಂಗೆ ಅನಿಸ್ತು, ಫಸ್ಟು ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ರಿ? See, actually, I had lot of dreams. ಇದು ಬಂದ್ಬಿಟ್ಟು ನಂದು ಎರಡನೇ ಮನೆ. ಸೊ ಐ ಹ್ಯಾಡ್ ಪ್ರಿವಿಯಸ್ಲಿ ಬಿಲ್ಟ್ ಇನ್ ಮಾರುತಲ್ಲಿ. ಓಕೆ, ಬಟ್ ಐ ಹ್ಯಾಡ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಿಕಾಸ್ I gave contractual basis to one of the known contractor, and he was like, the quality of the products which I not satisfied. Then now, when this was my major dream house, so I wanted to bring it in and the best possible way. So as per the recent trend, everyone go towards the social networking, like Insta, YouTube, and other such. So I found in one of the reels where I found AG Infrastructure, so I got to know Mr. Hemant, and it was overall it was the conversation began with through the mobile phone only. So I got his contact and I had one phone call, and the way of approach he did, right? So that sparked me, like he's a good to go person. The way he approached, and I was majorly, I gave only one requirement for him, that is in terms of quality there is no compromise. Okay. So rest everything, he was a go-to person, and that's how our relationship began. And he gave all the free hand for us in terms of even though we began with the design change and other things, we had that free hand to make the changes as per the requirement. For example, if you guys would have already went through the first floor balcony, right? So that's something the person like me who is working into the MNC sector, we go through the mental pressure, right? Correct. So that's why I wanted the peace of mind in terms of weekend gateway, right? So that's why I just suggested, come on Hemant, can we now get a balcony outside, so I can chill out during the weekends. So that's how it was came up. I think he is very good in terms of approach, and he gave very good suggestion as well, inputs which you can see the output of the building. Yeah. Probably it's in the finishing stage. Once after the the grow provision, probably he will take one more snap, right? Yeah. You will get to know. So You're satisfied with this work? very much satisfied. You'll recommend to our subscribers? Obviously, please do reach out to him. And if you guys are looking out for a very good contractual, please, AG Infrastructure is the good to go person that I can assure you at not only 100%, 200%. 200%. Thank you so much, sir. Nice meeting you too. All the best. Thank you. ಥ್ಯಾಂಕ್ ಯು ಸೊ ಮಚ್ ಸರ್.